ಶಾಲೋಮ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನು ಆದ ಯೇಸು ಕ್ರಿಸ್ತನು ನಮಗೆ ಒಳ್ಳೆಯದನ್ನು ಮಾಡುವನಾಗೇ ಇರುವನು ಹೊರತು ಯಾವ ಕೇಡು ಮಾಡುವುದಿಲ್ಲ ಅನ್ನತಕ್ಕಂಥ ಸತ್ಯ ನಾವು ಮರ್ತು ಹೋಗದಂಥ ಒಂದು ಸತ್ಯವಾಗಿದೆ, ಮರ್ತು ಹೋಗಬಾರದಂಥ ಒಂದು ಸತ್ಯವಾಗಿದೆ. ಎಲ್ಲ ಹೇಳ್ತೀರಲ್ವ್ಯ? ಗಂಭೀರವಾಗಿ ಹೇಳ್ತೀರಲ್ವ್ಯ? ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನೆ ನಿಜವಾಗಲೂ ಇವತ್ತಿನ ಆ ಸ್ಕ್ರಿಪ್ಷನಲ್ಲಿ ಬುದ್ಧಿವಂತರೇ ದೇವರು ಕೆಟ್ಟದನ್ನು ಮಾಡ್ಯಾನೆಂಬ, ಅಂದರೆ ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ದೇವರು ಕೆಟ್ಟದನ್ನು ಮಾಡ್ಯಾನೆಂಬ ಆಲೋಚನೆಯು, ನೋಡ್ರಿ, ಬುದ್ಧಿವಂತರೇ ನನ್ನ ಮಾತುಗಳನ್ನು ಕೇಳಿರಿ. ದೇವರು ಕೆಟ್ಟದನ್ನು ಮಾಡ್ಯಾನೆಂಬ ಯೋಚನೆಯು, ಪ್ರೈಸ್ ಲಾರ್ಡ್ ಜೀಸಸ್, ದೇವರು ಕೆಟ್ಟದನ್ನು ಮಾಡ್ಯಾನೆಂಬ ಯೋಚನೆಯು ಆಗಲಿ, ಅಥವಾ ದೇವರು ಅನ್ಯಾಯವನ್ನು ನಡೆಸ್ಯಾನೆಂಬ, ಸರ್ವಶಕ್ತನು ಅನ್ಯಾಯವನ್ನು ನಡೆಸ್ಯಾನೆಂಬ ಭಾವನೆಯು ನಿಮ್ಮಿಂದ ದೂರವಾಗಿರಲಿ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ಸ್ಪಷ್ಟವಾಗಿ ಹೇಳಲಾಗಿದಿಲ್ಲ, ಎಷ್ಟು ಸುಂದರವಾಗಿ ಹೇಳಲಾಗಿದೆ. ಭಾವನೆಯು ನಿಮ್ಮಿಂದ ದೂರವಾಗಿರಲಿ. ಆತನು ಮನುಷ್ಯನಿಗೆ ಅವನ ಕರ್ತವ್ಯದ ಫಲವನ್ನು ತೀರಿಸಿಬಿಡೋನು ಮತ್ತು ಪ್ರತಿಯೊಬ್ಬನು ತಾನು ತನ್ನ ನಡತೆಗೆ ತಕ್ಕಂತೆ ಅನುಭವಿಸುವಂತೆ ಮಾಡೋನು. ಹೌದು, ದೇವರು ಕೆಟ್ಟದನ್ನು ಮಾಡುವುದೇ ಇಲ್ಲ, ಸರ್ವಶಕ್ತನು ಅನ್ಯಾಯವನ್ನು ನಡೆಸುವುದೇ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ದೀರಿ. ನಿಶ್ಚಯವಾಗಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಬರಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ಕರ್ತ ನಾಮಕ್ಕೆ ಮಹಿಮೆಯುಂಟಾಗಲಿ. ದೇವರ ಮಕ್ಕಳೇ, ಇಷ್ಟು ಅದ್ಭುತವಾದಂಥ ಕಾರ್ಯವು ನಾವು ಗ್ರಹಿಸಲಿ. ಇದು ಯಾವ ಪುಸ್ತಕದಲ್ಲಿ ಅನ್ನೋದು ಕೂಡ ನಾವು ನೋಡಿದ್ರೆ ಭಾಳ ಜಾಗ್ರತೆಯಿಂದ ಕೇಳ್ತೀರಿ. ಆತನು ಯಾವತ್ತೂ ಯಾರಿಗೂ ಕೆಟ್ಟದನ್ನು ಮಾಡುವ ಉದ್ದೇಶವೇ ಇಲ್ಲ. ನಮ್ಮ ಕೇಡನ್ನು ತಾನು ಹೊತ್ತುಕೊಂಡನು. ಅದಕ್ಕಾಗಿ ಏನಾದರೆ ಕೇಡಾದರೆ ಇದಕ್ಕೆ ಕಾರಣ ಯಾರೋ ಒಬ್ಬರು ಎಂಬುದಾಗಿ ನಾವು ಅವರ ಮೇಲೆ ಆರೋಪ ಹೊರಿಸಲಿಕ್ಕೆ ಕೂಡ ಆಗುವುದಿಲ್ಲ. ಏನಾಗಿದ್ರೂ ಕೂಡ ಅದರ ಒಳ್ಳೆಯದು ಆಗಲಿಕ್ಕೆ ದೇವರೇ ಕಾರಣ ಮತ್ತು ನಾವು ಕೂಡ ಅದಕ್ಕೆ ಮೊದಲು ಕಾರಣಕರ್ತರಾಗಿದ್ದೇವೆ. ಕೆಟ್ಟದಾಗಲಿಕ್ಕೆ ನಾವೇ ಅದಕ್ಕೆ ಕಾರಣಕರ್ತರಾಗಿದೆ. ಅದಕ್ಕಾಗಿ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಎಷ್ಟು ಅದ್ಭುತವಾಗಿ ಏನಂತ ಹೇಳ್ಕೊಂಡು ಬಹಳ ಅದ್ಭುತವಾದಂಥ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಇಂಟ್ರೆಸ್ಟಿಂಗ್ ಇದೆ ಅದು. ಏನಂದ್ರೆ, ಯೇಸು ಕ್ರಿಸ್ತನನ್ನು ನಾವು ನಂಬೋದು ಸುಮ್ಮನೆ ಅಲ್ಲ, ಅದಕ್ಕೊಂದು ದೊಡ್ಡ ಅರ್ಥ ಇದೆ. ಅದನ್ನು ಇವತ್ತು ಗಮನಿಸಿ. ಇವತ್ತು ದೇವರು ನಮಗೂ ನಮ್ಮ ದೇಶಕ್ಕೂ ನಮ್ಮ ರಾಜ್ಯಕ್ಕೂ ಒಳ್ಳೆಯದನ್ನು ಮಾಡಲಿ ಎಂಬುದಾಗಿ ನನ್ನ ಹಾರೈಕೆ. ಇವತ್ತಿನ ಶುಭವಾರ್ತೆ ರಾತ್ರಿಯ ವಾರ್ತೆಯಿಂದ. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ನಂತರ ನಮ್ಮ ಭಾರತ ದೇಶದ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿರತಕ್ಕಂಥ ಯುದ್ಧಕ್ಕೆ ವಿರಾಮ ಘೋಷಣೆ ಮಾಡಲಾಗಿದೆ, ಅಂದರೆ ಶಾಂತಿ ಘೋಷಣೆ ಮಾಡಲಾಗಿದೆ. ಯುದ್ಧ ವಿರಾಮವಾಯಿತು. ದೇವರಿಗೆ ಸ್ತೋತ್ರವಾಗಲಿ. ಇದು ಒಳ್ಳೆ ವಾರ್ತೆ. ದೇವಜನರಾದ ನೀವೆಲ್ಲರೂ, ದೇವರ ನಂಬಿಕೊಂಡ ನಾವೆಲ್ಲರೂ ಆತನ ಅದ್ಭುತ ಕೃತ್ಯಗಳಿಗಾಗಿ, ಆತನ ಸೂಚಕ್ರಿಯೆಗಾಗಿ, ಆತನ ಮಾಡ್ತಕ್ಕಂಥ ಅನೇಕ ಅದ್ಭುತ ಕಾರ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳಿ ದೇವರು ಪಾಕಿಸ್ತಾನ್ ಮತ್ತು ಭಾರತ ಮಧ್ಯದಲ್ಲಿರ್ತಕ್ಕಂಥ ಆ ಯುದ್ಧದ ಕದನದ ಆ ಒಂದು ಸಂಭಾವನೆಯನ್ನು ನಿಲ್ಲಿಸಿಬಿಟ್ಟು ಈಗ ಸಮಾಧಾನ, ಅಮೆರಿಕ ದೇಶ ಇದರ ಮಧ್ಯದಲ್ಲಿ ಸಮಾಧಾನ ಪಡಿಸುವ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಸಮಾಧಾನವನ್ನು ಘೋಷಣೆ ಮಾಡಿದೆ. ಸಮಾಧಾನ ಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳೆಂದು ಕರೆಯಲ್ಪಡ್ತಾರೆ. ಈಗ ನಾವು ಕರ್ತನ ವಾಕ್ಯದಲ್ಲಿರ್ತಕ್ಕಂಥ ಸತ್ಯತೆಯನ್ನು ಕೇಳೋಣ. ಪ್ರೈಸ್ ದ ಲಾರ್ಡ್ ಜೀಸಸ್. ಭಾಳ ಸಾರಿ ನಮಗೇನಾದರೆ ಕೇಡಾದರೆ ಅಥವಾ ಅನಾರೋಗ್ಯದಲ್ಲಿ ಬಂದರೆ ನಾವೇನು ಮಾಡ್ತೇವೆ? ಯಾವುದಾದ್ರೆ ಅನಾರೋಗ್ಯ ಬಂದರೆ ಏನು ಮಾಡ್ತೇವೆ? ನಾವು ಸಹಜವಾಗಿ ಒಂದು ಮನುಷ್ಯನು ಏನು ಮಾಡ್ತಾರೆ? ಯಾವ ರೋಗ ಬಂದಿರ್ತದೆ ಆ ರೋಗಕ್ಕೆ ಯಾವ ಡಾಕ್ಟರ್ ಒಳ್ಳೆಯವನು ಎಂಬುದಾಗಿ ಹುಡುಕುತ್ತೇವೆ ನಾವು, ಅಥವಾ
ಕೇಳಿ ತಿಳ್ಕೊಳ್ತೇವೆ. ಅಥವಾ ಯಾರಾದರೆ ಇದ್ರೆ, ಅಯ್ಯೋ ಇಂಥ ರೋಗ ಆಗಿದೆ ರೀ, ಈತನಿಗೆ ಇಂಥ ರೋಗ ಆಗಿದೆ, ಈ ರೋಗಕ್ಕಾಗಿ ಯಾವ ಡಾಕ್ಟರ್ ಹತ್ರ ಹೋಗಬೇಕೆಂಬುದಾಗಿ ಹುಡುಕುತ್ತೇವೆ, ಅದರ ಕುರಿತು ವಿಚಾರಣೆ ನಡೆಸ್ತೇವೆ, ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ನಾವು ಡಾಕ್ಟರ್ನ ಹುಡುಕ್ತೇವೆ ಮತ್ತು ಆ ಡಾಕ್ಟರ್ ಹತ್ರ ಹೋಗಿ ನಾವು ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಹೋಗ್ತೇವೆ. ಒಳ್ಳೆಯದು. ಯಾವುದಾದ್ರೆ ಅನಿಷ್ಟವಾಗಿರುವಾಗ ಬಹಳ ಜನರಿಗೆ ಈ ಅನಿಷ್ಟ ಯಾಕಾಯಿತು ಎಂಬುದಾಗಿ ಚಿಂತನೆ ಮಾಡೋದಿಲ್ಲ. ಆದರೆ ಯಾರೋ ಬಂದು ಮಧ್ಯದಲ್ಲಿ ಹೇಳಿದ್ಕೊಳ್ಳಿ, ನೋಡ್ರಿ ಅನಿಷ್ಟ ಯಾಕಾಗತ್ತೇನೋ, ಯಾಕಂದರೆ ನಿಮ್ಮ ಮೇಲೆ ಯಾರಾದರೆ ಒಂದು ಮಠ ಮಾಡಿಸಿರ್ಬೋದು, ಅದಕ್ಕೆ ನಿಮಗೆ ಅನಿಷ್ಟ ಆಗಿದೆ ಅಂತೇಳಿ ಅವರು ಬಂದು ಒಂದು ಸುಳ್ಳು ಸುದ್ದಿಯನ್ನು ನಮ್ಮ ಹೃದಯದಲ್ಲಿ ಬಿದ್ದುಬಿಡ್ತಾರೆ. ಆವಾಗ ನಾವು ಭಯಪಟ್ಟುಬಿಟ್ಟಿರ್ತೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಈ ರೀತಿಯಲ್ಲಿ ಅನಿಷ್ಟದ ವಾರ್ತೆ, ಆಮೇಲೆ ಏನೇ ಕಳ್ಳತನ ಅಥವಾ ಹಲ್ಲೆ ಅಥವಾ ನಮ್ಮ ಮೇಲೆ ಯಾವ್ದಾರ ದಾಳಿ ಆಗಿದ್ರೆ ನಾವು ಯಾರನ್ನು ಹುಡುಕುತ್ತೇವೆ? ಮೊದಲು ಪೊಲೀಸರ ಸಹಾಯವನ್ನು ಹುಡುಕುತ್ತೇವೆ. ಹೌದೋ ಇಲ್ಲೋ? ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ, ಒಬ್ಬನಿಗೆ, ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ, ಒಂದು ರಾಷ್ಟ್ರಕ್ಕೆ ಆಪತ್ತು ಸಂಭವಿಸಿರುವಾಗ ಅವನು ಇವುಗಳನ್ನೆಲ್ಲ ಹುಡುಕಲಿಲ್ಲ. ಯಾವುಗಳನ್ನು ಹುಡುಕಿಲ್ಲ? ಈ ಜನರಿಂದ ಆಗತಕ್ಕಂಥ ಎದರಿಂದ ಹುಡುಕ್ತಾ ಇಲ್ಲ, ಆತನು ಅವುಗಳನ್ನು ಹುಡುಕ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈ ವ್ಯಕ್ತಿ ತನ್ನ ದೇಶದವರ ಮೇಲೆ ಇನ್ನೊಬ್ಬ ದೇಶದವರು ಬಂದು ಯುದ್ಧ ಮಾಡಲಿಕ್ಕೆ ಬಂದಿರುವಾಗ, ತನ್ನ ದೇಶದಲ್ಲಿರ್ತಕ್ಕಂಥ 3,000 ಜನರು ಯುದ್ಧವನ್ನು ಮಾಡಲಿಕ್ಕೆ ಕಳಿಸಿರುವಾಗ, ಅಲ್ಲಿ 3,000 ಜನರು ಕಡಿಮೆ ಪ್ರಮಾಣದಲ್ಲಿ, ಜನಸಂಖ್ಯೆ ಕಡಿಮೆ ಉಳ್ಳ, ಸೈನ್ಯ ಕಡಿಮೆ ಉಳ್ಳ ಜನರ ಹತ್ರ ಸೋತೋಗಿ 36 ಜನರು ಸತ್ತೋದರು. ಸತ್ತೋಗಿದ ಕೂಡಲೇ ಈ ರಾಷ್ಟ್ರದ ನಾಯಕನು ಬೋರ್ಲ ಬಿದ್ದು, ಎದರ ಮುಂದೆ? ದೇವರ ಮಂಜೂಷ ಪೆಟ್ಟಿಗೆ ಮುಂದೆ ಬೋರ್ಲ ಬಿದ್ದು ದೇವರ ಹತ್ರ ನಾವು ಏನು ಪಾಪ ಮಾಡಿದ್ದೇವೆ, ನಾವೇನು ದ್ರೋಹ ಮಾಡಿದ್ದೇವೆ, ನಾವೇನು ಅಪರಾಧ ಮಾಡಿದ್ದೇವೆ, ಕರ್ತನೇ ನಮಗೆ ತೋರಿಸ್ಕೊಡು, ನಮ್ಮನ್ನು ಕ್ಷಮಿಸು ಎಂಬುದಾಗಿ ತನ್ನ ದೇಶದಲ್ಲಿ ಆಗಿರ್ತಕ್ಕಂಥ 36 ಜನ ಸತ್ತೋಗಿದ್ದಕ್ಕಾಗಿ ಮತ್ತು ಸೈನ್ಯವು ಸೋತೋಗಿ ಓಡಿ ಬಂದಿದ್ದಕ್ಕಾಗಿ ಈ ರಾಷ್ಟ್ರದ ನಾಯಕನು ಕರ್ತನಾದ ಯೆಹೋವನ ಮಂಜೂಷ ಪೆಟ್ಟಿಗೆ ಮುಂದೆ ಬಂದು, ಪ್ರೈಸ್ ಲಾರ್ಡ್ ಜೀಸಸ್, ಯೆಹೋವನ ಮಂಜೂಷ ಪೆಟ್ಟಿಗೆ ಮುಂದೆ ಬಂದು ಆತನು ಪಶ್ಚಾತ್ತಾಪದ ಪ್ರಲಾಪವನ್ನು ಮಾಡ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಪಶ್ಚಾತ್ತಾಪದಿಂದ ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಆದ ಕಾರಣ ಯೆಹೋವನ ಮಂಜೂಷ ಪೆಟ್ಟಿಗೆ ಮುಂದೆ ಆತನು ಈ ಪಶ್ಚಾತ್ತಾಪದಿಂದ, ಅಯ್ಯೋ ನಮಗೆ ಈ ಕೇಡು ಯಾಕೆ ಬಂದಿದೆ, ಈ ಕೇಡಿಗೆ ಕಾರಣ ಏನಿದೆ ಎಂಬುದಾಗಿ, ಹಲ್ಲೆಲೂಯಾ, ಈ ಕೇಡಿಗೆ ಕಾರಣ ಯಾರಾಗಿದ್ದಾರೆ, ಎದಕ್ಕಿಂದ ಈ ಕೇಡು ನನಗೆ ಬಂದಿದೆ ಎಂಬುದಾಗಿ ಈತನು ಬಂದು ದೇವರ ಹತ್ರ ಪಶ್ಚಾತ್ತಾಪದಿಂದ ಪ್ರಲಾಪ ಮಾಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. ಆದರೆ ನಾವೇನು ಮಾಡ್ತೇವೆ? ನಮಗೇನಾರಾಗಿದ್ರೆ ಯಾರಿಂದ ಆಗಿದೆ, ಎದರಿಂದ ಆಗಿದೆ ಅಂತ ಹೇಳೋದು, ಯಾರಿಂದ ಆಗಿದೆ, ಯಾರು ಮಾಡಿದ್ದಾರೆ ಎಂಬುದಾಗಿ ಯೋಚನೆ ಮಾಡ್ತೇವೆ. ಇಲ್ಲ, ಆಗಿದ್ದ ಕೂಡಲೇ ನಾವು ವೈದ್ಯರನ್ನು ಸಂದರ್ಶಿಸ್ತೇವೆ. ಯಾವ ಸಮಸ್ಯೆಗಾಗಿ ನಮ್ಗೆ ಬಂದಿರ್ತದೆ ಆ ಸಮಸ್ಯೆಗೆ ತಕ್ಕಂಥ ಅಧಿಕಾರಿಗಳನ್ನು ನಾವು, ಅಂಥ ವಿದ್ವಾಂಸರನ್ನು ಅಥವಾ ಎಕ್ಸ್ಪರ್ಟ್ಸ್ಗಳನ್ನು ನಾವು ಸಂದರ್ಶಿಸ್ತೇವೆ ಅಥವಾ ಭೇಟಿ ಮಾಡ್ತೇವೆ. ಆದರೆ ಇಲ್ಲಿ ಒಂದು ರಾಷ್ಟ್ರದ ನಾಯಕನು ದೇವರ ಮಂಜೂಷ ಪೆಟ್ಟಿಗೆ ಮುಂದೆ ಬಂದು ಪ್ರಲಾಪಿಸ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಬಹಳ ಒಳ್ಳೆ ಮಾತಿದು. ಯಾಕಂದರೆ ಮೊದಲು ನಮ್ಮಿಂದ ಏನು ತಪ್ಪಾಯಿತು ಎಂಬುದಾಗಿ ಯೆಹೋಶುವನ ಬರೆದ ಪುಸ್ತಕದಲ್ಲಿ, ಯೆಹೋಶುವನ ಪ್ರವಾದನೆಯ ಪುಸ್ತಕದಲ್ಲಿ ಬರೆದಿರುವುದಲ್ಲ, ಯೆಹೋಶುವ ಪ್ರವಾದನೆ ಪುಸ್ತಕದಲ್ಲಿ ನಾವು ಈಗ ಎಲ್ಲರೂ ಅದರಲ್ಲಿ ಹೋಗೋಣ, ಗಮನಿಸೋಣ. ನನ್ನ ಪ್ರಿಯ ಸಹೋದರಿ ಸಹೋದರೇ, 7ನೇ ಅಧ್ಯಾಯ ಬಹಳ ಅದ್ಭುತವಾದ ಸಂಗತಿಯನ್ನು ಸೂಚಿಸ್ತಾ ಇದ್ದಾರೆ. 7ನೇ ಅಧ್ಯಾಯದಲ್ಲಿ ಈತನು ಬಂದು, ಅಯ್ಯೋ ನಮಗೆ ಯಾಕೆ ಈ ಸೋಲು ಸಂಭವಿಸಿದೆ, ನಾವೇನಂತ ಘೋರ ಪಾಪ ಮಾಡಿದ್ದೇವೆ ಎಂಬುದಾಗಿ ಗೋಳಾಡ್ತಾರೆ. ಗೋಳಾಡಿದ ಕೂಡಲೇ ಈ ಗೋಳಾಟದಿಂದ ಅವರಿಗೆ ತಿಳಿದು ಬರೋದೇನೆಂದರೆ, ಯೆಹೋಶುವ ಪುಸ್ತಕ 7ನೇ ಅಧ್ಯಾಯ
4:5 ನಾವು ನೋಡ್ತಾ ಇದ್ವಿ, 3,000 ಜನರು ಓಡಿ, 3,000 ಸೈನಿಕರು ಹಿಂತಿರುಗಿ ಓಡಿ ಬಂದಿದ್ದಾರೆ. ಅದರೊಳಗೆ 36 ಸೈನಿಕರು ಕೊಲ್ಲಲ್ಪಟ್ಟಿದ್ದಾರೆ ಎಂಬ ಸುದ್ದಿ ಇಸ್ರಾಯೇಲ್ ರಾಷ್ಟ್ರದ, ಇಸ್ರಾಯೇಲ್ ದೇಶದ, ಇಸ್ರಾಯೇಲ್ ಜನಾಂಗದ ನಾಯಕನಾದ ಯೆಹೋಶುವನಿಗೆ ತಿಳಿದು ಬಂದಾಗ, ಯೆಹೋಶುವನು ಮಂಜೂಷ ಪೆಟ್ಟಿಗೆ ಮುಂದೆ ಬೋರ್ಲ ಬಿದ್ದು ತನ್ನ ತಲೆ ಮೇಲೆ ಏನು ಧೂಳನ್ನು ಹಾಕಿಕೊಂಡು, ಮತ್ತು ಆ ಇಸ್ರಾಯೇಲ್ ಜನಾಂಗದ 70 ಹಿರಿಯರು ಯಾರು ಗೊತ್ತಿದೆ? ಪ್ರಾಮಾಣಿಕರು, ದೇವರಿಗೆ ಭಯಪಡುವವರು, ದೇವರ ಮಾತನುಸಾರವಾಗಿ ನಡೆಯುವ ಹಿರಿಯರು. ಇವರು ಅಷ್ಟು ಪ್ರಾಮಾಣಿಕರು ಇವರು. ಕರ್ತನೇ, ನಮ್ಮಿಂದ ಏನಾರ ಪಾಪವಾಯ್ತಾ, ದ್ರೋಹವಾಯ್ತಾ, ಅಪರಾಧವಾಯ್ತಾ ಎಂಬುದಾಗಿ ತನ್ನವನ್ನು ಪರೀಕ್ಷಿಸಿಕೊಳ್ಳೋದಕ್ಕಾಗಿ ದೇವರ ಮುಂದೆ ಅವರು, ಮಂಜೂಷ ಪೆಟ್ಟಿಗೆ ಮುಂದೆ ಅವರು ಅಡ್ಡ ಬಿದ್ದು ದೇವರನ್ನು ಬೇಡಿಕೊಳ್ತಾ ಇದ್ದಾರೆ. ಅಯ್ಯ, ನಮ್ಮಿಂದ ಏನು ತಪ್ಪಾಯ್ತು, ನಮ್ಮಿಂದ ಏನು ದ್ರೋಹ ಆಯ್ತು ಅಯ್ಯ ಎಂಬುದಾಗಿ ಹೇಳಿಕೊಂಡು. ಎಲ್ಲರೂ ಹೇಳ್ತೀರ ಅಲ್ಲಯ್ಯ. ಆಗ ದೇವರು ಯೆಹೋಶುವನಿಗೆ ದರ್ಶನ ಕೊಟ್ಟು ಹೇಳ್ತಾನೆ, ಅವರು ಬೆಳಿಗ್ಗೆಯಿಂದ ಸಂಜೆವರೆಗೂ ಬೋರ್ಲ ಬಿದ್ದು ದೇವರ ಹತ್ರ ಬಿನ್ನಹ ಮಾಡ್ತಾ ಇದ್ದಾರೆ. ಬೂದಿ ಮೇಲೆ, ಧೂಳು ಮೇಲೆ ಬಿದ್ದು, ಧೂಳು ತಲೆ ಮೇಲೆ ಆರಿಸಿಕೊಂಡು ಪಾಪ ಪ್ರಾಯಶ್ಚಿತ್ತ ಮಾಡ್ತಾ ತಪ್ಪುಗಳನ್ನು ಒಪ್ಪಿಕೊಳ್ತಾ, ದೇವರೇ ನಮ್ಮಿಂದ ಏನು ತಪ್ಪಾಯ್ತು ದೇವರೇ, ನಮ್ಮನ್ನು ಕ್ಷಮಿಸು ದೇವರೇ, ನಮ್ಮನ್ನು ಕರುಣಿಸು ದೇವರೇ, ನಮ್ಮನ್ನು ದಯ ತೋರು ದೇವರೇ ಎಂಬುದಾಗಿ ಎಲ್ಲ 70 ಹಿರಿಯರು ಮತ್ತು ಆ ಇಸ್ರಾಯೇಲ್ ಜನಾಂಗದ ಹಿರಿಯರು ಮತ್ತು ಯೆಹೋಶುವನು ದೇವರ ಮಂಜೂಷ ಪೆಟ್ಟಿಗೆ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದನು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಅದ್ಭುತವಾದಂಥ ಕಾರ್ಯ ನಾನಿಲ್ಲಿ ಕಾಣ್ತಾ ಇದ್ದೇನೆ ಅಂದರೆ, ಅನೇಕ ಜನರು ನಾವು ಯಾವಾಗ ನೋಡಿದ್ರೆ ನಮಗೆ ಈ ಸೋಲು ಬರಲಿಕ್ಕೆ, ನಮ್ಮ ದೇಶಕ್ಕೆ ಸೋಲು ಬರಲಿಕ್ಕೆ ಯಾರು ಕಾರಣ ಅಂತ ಹುಡುಕಿವೆ. ಆದರೆ ಇಲ್ಲಿ ಇಸ್ರಾಯೇಲರ ನಾಯಕನಾಗಿರ್ತಕ್ಕಂಥ ಮೋಶೆ ನಂತರ ಬಂದಿರತಕ್ಕಂಥ ಯೆಹೋಶುವನು ಸೈನಿಕರೆಲ್ಲ ಓಡಿ ಬಂದಾಗ ಆ ಸೈನಿಕರಿಗೆ, ಯಾಕೆ ಓಡಿ ಬಂದಿದ್ರಿ ನೀವು, ಯಾಕೆ ತಿರುಗಿ ಬಂದಿದ್ರಿ ನೀವು, ಯಾರದು ಸೇನಾಪತಿ, ಸೇನಾಪತಿ ಬಾಯಿಲೆ, ಶತಾಧಿಪತಿ ಬರಲಿ, ಮತ್ತು ಯಾರ್ಯಾರು ಆ ಯುದ್ಧ ಲೀಡರ್ಸ್ಗಳಿದ್ದಾರೆ ಅವರೆಲ್ಲ ಕರೆಸ್ಕೊಂಡು ಬರ್ರಿ ಎಂಬುದಾಗಿ ಹೇಳಿರುವಾಗ ಅವರೆಲ್ಲ ಕರೆಸ್ಕೊಂಡು ಹೇಳ್ಬೋದಿತ್ತು. ಏನಂತ ಹೇಳ್ಕೊಂಡು, ಯಾಕೆ, ಯಾರಿಂದ ಇದು ಸೋಲಾಗಿದೆ ಎಂಬುದಾಗಿ ಸೇನಾಪತಿಯನ್ನು ಗದರಿಸಬಹುದಿತ್ತು ಮತ್ತು ಶತಾಧಿಪತಿಯನ್ನು ಗದರಿಸಬಹುದಾಗಿತ್ತು. ಇವರೆಲ್ಲರ ಮೇಲೆ ತಪ್ಪರಿಸಿ ನಿಮ್ಮ ತಪ್ಪಿಂದ ನಮ್ಮ ದೇಶದ ಮೇಲೆ ಸೋಲು ಬಂದಿದೆ ಎಂಬುದಾಗಿ ಹೇಳಬಹುದಿತ್ತು. ಯಾರು? ಯೆಹೋಶುವ ಮತ್ತು ಹಿರಿಯರು. ಆದರೆ ಇಲ್ಲಿ ನಾವು ಗಮನಿಸ್ತಾ ಇರೋದೇನೆಂದರೆ, ಭಾಳ ಇಂಟ್ರೆಸ್ಟಿಂಗ್ ಏನಂದರೆ, ಪ್ರೈಸ್ ದ ಲಾರ್ಡ್ ಜೀಸಸ್, ಯೆಹೋಶುವನು ತಾನೇ ಮಂಜೂಷ ಪೆಟ್ಟಿಗೆ ಮುಂದೆ ಬಿದ್ದು ತನ್ನ ಬಟ್ಟೆಗಳನ್ನು ಹರಿದುಕೊಂಡು, ಓ ಏನು ದೇವರೇ, ನಮ್ಮ ಮೇಲೆ ಇಂಥದ್ದು ಯಾಕೆ ಬರಮಾಡಿದಿ ಎಂಬುದಾಗಿ ಕೇಳ್ತಾ, ಯಾಕೆ, ಕಾರಣ ಏನು ಎಂಬುದಾಗಿ ಕೇಳ್ತಾ ಇದ್ದಾರೆ. 6ನೇ ವಚನದಲ್ಲಿ, 7ನೇ ಅಧ್ಯಾಯ 6ನೇ ವಚನದಲ್ಲಿ, ಬಟ್ಟೆಯನ್ನು ಹರಿದುಕೊಂಡು ಅಂದಿನಿಂದ ಸೂರ್ಯನು ಮುಳುಗುವ ತನಕ, ಸೂರ್ಯಾಸ್ತಮದ ತನಕ ಆತನು ದೇವರ ಮಂಜೂಷ ಪೆಟ್ಟಿಗೆ ಮುಂದೆ ಬೋರ್ಲ ಬಿದ್ದು, ದೇವರೇ ಇದು ಯಾಕೆ ಇಂಥದನ್ನು ನಮ್ಮ ಮೇಲೆ ಬರಮಾಡಿದೆ ಎಂಬುದಾಗಿ ಕೇಳಿದ್ರು. 7ನೇ ವಚನ, ಮತ್ತು ಯೆಹೋಶುವನು, ಅಯ್ಯೋ ಕರ್ತನೇ, ಯೆಹೋವನೇ, ನೀನು ಈ ಜನರನ್ನು ಯೋರ್ದಾನ್ ಹೊಳೆ ದಾಟಿಸಿದ್ದೇಕೆ, ನಮ್ಮನ್ನು ಅಮೋರಿಯರ ಕೈಗೆ ಒಪ್ಪಿಸಿ ನಾಶ ಮಾಡಬೇಕೆಂತಿದೀಯಾ, ನಾವು ಇಷ್ಟೇ ಸಾಕೆಂದು ಎಷ್ಟೋ ಒಳ್ಳೆದಾಗಿತ್ತಲ್ಲ ಎಂಬುದಾಗಿ, ದೇವರೇ ಇಂಥದ್ದು ಯಾಕಾಯಿತು, ಹೀಗೆ ಯಾಕಾಯಿತು ಎಂಬುದಾಗಿ ದೇವರ ಹತ್ರ ಪ್ರಶ್ನಿಸಿದನು. ಆದರೆ ಇದನ್ನೆಲ್ಲ ನಮ್ಮ ಮೇಲೆ ಯಾಕೆ ಬರ ಮಾಡಿದಿ ಎಂಬುದಾಗಿ ಭಾಳ ಜಾಗೃತಿಯಿಂದ ಕೇಳ್ತೀರಿ. ಕರ್ತನೇ, ಅಷ್ಟೇ ಸಾಕಷ್ಟೇ. ಇಲ್ಲಿ ಲಾರ್ಡ್, ವೈ ಹ್ಯಾವ್ ಯು ಬ್ರಾಡ್ ದಿಸ್ ಪೀಪಲ್ ಅಂದರೆ, ಯಾಕೆ ಇಲ್ಲಿನ ಬರಮಾಡಿದಿ ಮತ್ತು ನಮ್ಮನ್ನು ಶತ್ರುಗೆ ಒಪ್ಪಿಸೋದಕ್ಕಾಗಿ ಬರಮಾಡಿದಿ ಎಂಬುದಾಗಿ ಪ್ರಶ್ನೆ ಕೇಳಿದನು. ಹೌದು, ಪ್ರಶ್ನೆ ಕೇಳೋದು ತಪ್ಪಲ್ಲ, ಆದರೆ ಆರೋಪಿಸೋದು ತಪ್ಪಾಗ್ತದೆ. ನಿನ್ನಿಂದಲೇ ಆಗಿದ್ದು, ನೀನು ಹೇಳಿದಕ್ಕಾಗಿ ನಾವು ಬಂದಿದ್ದೇವೆ, ನೀನೇ ಇದಕ್ಕೆ ಕಾರಣಕರ್ತನು, ನಾವು ಇಸ್ರಾಯೇಲ್ ಜನಾಂಗದಲ್ಲಿ ಆರಾಮಿಸಿದ್ದಿದ್ದೆ, ನಾವು ಐಗುಪ್ತ ದೇಶದಲ್ಲಿ, ನಿನ್ನಿಂದ ಇದಾಗಿದೆ ಎಂಬುದಾಗಿ ಹೇಳಲಿಕ್ಕೆ ಆಸ್ಪದ ಯಾವುದೂ ಇಲ್ಲಾಗಿತ್ತು. ಅದೇ ಪ್ರಶ್ನಿಸಿದನು. ಪ್ರಾರ್ಥನೆಯಲ್ಲಿ ಅಂತ ಪ್ರಾರ್ಥನೆ ಬೇಕು. ಆಗ ದೇವರು
ಬೆಳಗಿನ ಅಲ್ಲಿ ಆತನ ಬೋರ್ಲ ಬಿದ್ದಾಗಿಂದ ಸಂಜೆಯವರೆಗೆ, ಆ ಸೂರ್ಯಾಸ್ತಮದವರೆಗೆ ಬೋರ್ಲ ಬಿದ್ದು ಪ್ರಲಾಪಿಸ್ತಾ ಇದ್ದಾರೆ, ಧೂಳನ್ನು ಹಾಕ್ಕೊಂಡು ಪ್ರಲಾಪಿಸ್ತಾ ಇದ್ದಾರೆ, ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ತನೇ ಇದನ್ನು ಯಾಕೆ ಬರಮಾಡಿದೆ ಎಂಬುದಾಗಿ ದೇವರನ್ನು ಹುಡುಕುತ್ತಾ ಇದ್ದಾರೆ. ಎದರಿಂದಾಗಿದೆ, ಯಾರ ತಪ್ಪಿಂದಾಗಿದೆ ಎಂಬುದಾಗಿ ಹುಡುಕ್ತಾರೆ. ಅವರು ಈ ಸೈನಿಕರಲ್ಲಿ ಯಾರು ವಿಕ್ಕಿದ್ದಾನೆ, ಈ ಶತಾಧಿಪತಿ ಓಡಿ ಬಂದನೋ, ಈ ಸಿಪಾಯಿ ಓಡಿ ಬಂದನೋ, ಅಥವಾ ಇಲ್ಲಿರ್ತಕ್ಕಂಥ ಹೇಡಿಗಳಿದ್ದಾರೇನೋ ಈ ಶತಾಧಿಪತಿಗಳೆಂಬುದಾಗಿ ಅದರಲ್ಲಿ ಹುಡುಕಿಲ್ಲ. ಆತನು ಹುಡುಕಿದ್ದು ದೇವರನ್ನು. ಎಲ್ಲರೂ ಹೇಳ್ತೀರ ಅಲ್ಲಯ್ಯ. ಆತನು ಹುಡುಕಿದ್ದು ಕರ್ತನಾದ ಯೆಹೋವನನ್ನು ಹುಡುಕಿದನು. ನನ್ನಿಂದ ನಮ್ಮಿಂದ ಏನಾಗಿದೆ, ಯಾಕೆ ಇದು ಬರಮಾಡಿದಿ ಎಂಬುದಾಗಿ. ಆಗ ದೇವರು, ಯೋಶುವನೇ ಬೋರ್ಲ ಬಿದ್ದಿದ್ದೇನು, ಯಾಕೆ ನೀನು ಬೋರ್ಲ ಬಿದ್ದಿದಿ, ಎದ್ದೇಳೋ ಎಂಬುದಾಗಿ ದೇವರು ಆತನನ್ನು ಎಬ್ಬಿಸಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ. ಭಾಳ ಇಂಟ್ರೆಸ್ಟಿಂಗ್ ಇದೆ. 11ನೇ ವಚನದಲ್ಲಿ ಎದ್ದೇಳಾದ ಮೇಲೆ ಇಸ್ರಾಯೇಲರು ನನ್ನ ನಿಬಂಧನೆಯನ್ನು ಮೀರಿ, ನನ್ನ ಒಡಂಬಡಿಕೆಯನ್ನು, ನನ್ನ ವಚನಗಳನ್ನು ಮೀರಿ ನಂಬಿಕೆ ದ್ರೋಹಿಗಳಾಗಿದ್ದಾರೆ, ಪಾಪಿಷ್ಠರಾಗಿದ್ದಾರೆ. ಮೀಸಲಾದ ವಸ್ತುಗಳು. ಎಂಥ ವಸ್ತುಗಳು? ಮೀಸಲಾದ ವಸ್ತುಗಳನ್ನು. ಅಂದರೆ ಯಾವ ವಸ್ತುಗಳು ನನಗೆ ಅರ್ಪಿಸಬೇಕು ಆ ವಸ್ತುಗಳನ್ನು ತೆಗೆದುಕೊಂಡು ಏನಾಗಿ, ಕಳ್ಳರಾಗಿ ತಮ್ಮ ಸಾಮಾನುಗಳಲ್ಲಿ ಅಡಗಿಸಿಟ್ಟು ವಂಚಕರಾದರು. ಆಮೇಲೆ ಆದುದರಿಂದ ಇಸ್ರಾಯೇಲರು ಶತ್ರುಗಳ ಮುಂದೆ ನಿಲ್ಲಲಾರದೆ ಅವರಿಗೆ ಬೆನ್ನು ತೋರಿಸುವರು. ಅವರು ಶಾಪಗ್ರಸ್ತರೇ, ಪಾಪಕ್ಕೆ ಕಾರಣವಾದದ್ದನ್ನು ನಮ್ಮ ಮಧ್ಯದಿಂದ ತೆಗೆದು ಹಾಕುವವರಿಗೆ ನಾನು ನಿಮ್ಮ ಸಂಗಡ ಬರುವುದಿಲ್ಲ. ಎದ್ದು ಜನರನ್ನು ಶುದ್ಧಪಡಿಸು, ನೀನು ಅವರಿಗೆ ಇಸ್ರಾಯೇಲರೇ, ನಾಳೆಗೋಸ್ಕರ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ. ನಿಮ್ಮ ಮಧ್ಯದಲ್ಲಿ ಶಾಪಕ್ಕೆ ಕಾರಣವಾದದ್ದನ್ನು ನೀವು ಅದನ್ನು ತೆಗೆದು ಹಾಕುವವರೆಗೆ ನೀವು ಶತ್ರುಗಳ ಮುಂದೆ ನಿಲ್ಲಲಾರಿರಿ. ಎಲ್ಲರೂ ಹೇಳ್ತಿರಲ್ಲ ಏನು, ಎಂತೂ ನಿಮ್ಮ ದೇವರಾದ ಯೆಹೋವನು ಅನ್ನುತ್ತಾನೆ. ಗಂಭೀರವಾಗಿ ಹೇಳ್ತಿರಲ್ವ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಐ ಥ್ಯಾಂಕ್ ಯು ಲಾರ್ಡ್. ಅಲ್ಲಿ ಎಂಥ ಒಳ್ಳೆ ದೇವರು, ಎಂಥ ಒಳ್ಳೆ ವರಗಳಿಂದ ನಮ್ಮನ್ನು ತುಂಬಿದ ಕರ್ತನೆ. ಎಷ್ಟು ಸುಂದರವಾಗಿ ಹೇಳಲಾಗಿದೆ. ನೀನು ಆ ಶಾಪಗ್ರಸ್ತ, ಅಂದರೆ ಆ ಶಾಪದ ವಸ್ತುಗಳನ್ನು ತೆಗೆದು ಹಾಕುವ ತನಕ ನೀವು ನಿಮ್ಮ ಶತ್ರುಗಳ ಮುಂದೆ, you have become the doomed to destroy, neither will be with you anymore unless you destroy the cursed from among you. ಶಾಪದ ಕಾರಣವಾಗಿರುವ ಆ ವಸ್ತುಗಳನ್ನು ನೀವು ಅದನ್ನು ಧ್ವಂಸ ಮಾಡುವ ತನಕ, ನಾಶ ಮಾಡುವ ತನಕ ನೀವು ಶತ್ರುಗಳ ಮುಂದೆ ನಿಲ್ಲಲಿಕ್ಕಾಗುವುದಿಲ್ಲ, ರೋಗಗಳ ಮುಂದೆ ನಿಲ್ಲಲಿಕ್ಕಾಗುವುದಿಲ್ಲ, ಶಾಪಗಳ ಮುಂದೆ ನಿಲ್ಲಲಿಕ್ಕಾಗುವುದಿಲ್ಲ, ಅನಿಷ್ಟಗಳ ಮುಂದೆ ನಿಲ್ಲಲಿಕ್ಕಾಗುವುದಿಲ್ಲ. ಅದು ನಾಶವಾಗಬೇಕೆಂಬುದಾಗಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ರಿ. ನಿಜವಾಗಲೂ ನಿಮ್ಮ ಪ್ರಾಮಾಣಿಕತ್ವ, ನಿಮ್ಮ ಆಸಕ್ತಿ ಅನೇಕ ಜನರನ್ನು ಕರ್ತನ ಸಮ್ಮುಖದಲ್ಲಿ ಬಲಪಡಿಸ್ತಾ ಇದೆ, ಬಲ ಮೂಡಿಸ್ತಾ ಇದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈಗ ಈ ಸಂಗತಿಯಲ್ಲಿ ನೋಡುವಾಗ ದೇವರು ಕೆಟ್ಟದನ್ನು ಮಾಡಿಲ್ಲ. ನಾವು ಮಾಡಿರುವ ಪಾಪದಿಂದ, ನಾವು ಮಾಡಿರುವ ದ್ರೋಹದಿಂದ 36 ಜನರು ತೀರಿಕೊಂಡು ಸತ್ತೋದ್ರು ಯುದ್ಧದಲ್ಲಿ. ಮತ್ತು ನಮಗೆ ಕೇಡು, ನಮಗೆ ಸೋಲು, ನಮಗೆ ಆಪತ್ತು. ಅಂದರೆ ಈ ಸೋಲು ಮಾತ್ರ ಅಲ್ಲ, ಅಲ್ಲಿ ಬರಲ್ಪಟ್ಟಿದೆ ಅಕರ್ಸ್ಡ್ ಅಂದರೆ ಶಾಪದಿಂದ ತುಂಬಿರುವ ವಸ್ತುಗಳು. ಇದು ಏನು ವಸ್ತು ಎಂಬುದಾಗಿ ನೋಡೋಣ. ದಯಮಾಡಿ ಗಮನಿಸ್ತೀರಿ ಎಲ್ಲರೂ. ಯಾಕಂದರೆ ಈ ವಸ್ತು ಏನಾಗಿತ್ತು, ಯಾವುದರ ನಿಮಿತ್ತ ಶಾಪಗ್ರಸ್ತವಾಗಿದೆ ಎಂಬುದಾಗಿ. ಇದು ನಿಜವಾಗಲೂ ಇಸ್ರಾಯೇಲ್ ಜನಾಂಗವು
ಒಂದು ಪಟ್ಟಣದಲ್ಲಿ ದಾಳಿ ಮಾಡಿರುವಾಗ ಆ ಪಟ್ಟಣದವರು ಒಳಗೆ ಬರಲಿಕ್ಕೆ ಕೊಡದ ಇರುವಾಗ ದೇವರವರಿಗೆ ಅಪ್ಪಣೆ ಕೊಟ್ಟಿದ್ದ. ಏನು ಮಾಡ್ದ? ಆಜ್ಞಾಪಿಸಿದ. ಏನಂತ ತಿಳ್ಕೊಂಡು, ಈಗೋ ನೀವು ಆ ಪಟ್ಟಣದಲ್ಲಿರುವ ಬಂಗಾರು ಬೆಳ್ಳಿ ವಸ್ತುಗಳು ಯಾವುದನ್ನು ಕೂಡ ತೆಗೆದುಕೊಳ್ಳದೆ ಅದು ದೇವಾಲಯದ ಭಂಡಾರಕ್ಕೆ ಸಲ್ಲತಕ್ಕದ್ದಾಗಿದೆ, ಅದನ್ನು ಅಲ್ಲೇ ಸಲ್ಲಿಸಬೇಕು ಎಂಬುದಾಗಿ ಹೇಳಿದನು. ಯಾರ್ಯಾರು ಅದರಿಂದ, ಮತ್ತು ಅದು ಕೂಡ ಇಲ್ಲಾಗಿದೆ, ಯಾರ್ಯಾರು ಒಂದು ವೇಳೆ ಅದರಲ್ಲಿ ಏನಾದ್ರು ತೆಗೆದುಕೊಂಡ್ರೆ ಅವರು ಶಾಪಗ್ರಸ್ತರಾಗುವರು ಎಂಬುದಾಗಿ ಹೇಳಲಾಗಿದೆ. ಅಲ್ಲೋ, ದೇವರು ಒಳ್ಳೆಯವರಾ? ದೇವರು ಎದರಿಂದ ಶಾಪ ಬರ್ತದೆ, ಎದರಿಂದ ಮನೇಲಿ ಅನಿಷ್ಟ ಬರ್ತದೆ, ಎದರಿಂದ ನಾವು ಪತನವಾಗ್ತೇವೆ, ಎದರಿಂದ ನಾವು ನಾಶವಾಗ್ತೇವೆ ಅನ್ನತಕ್ಕಂಥ ಮೊದಲೇ ತಿಳಿಸಿದ್ದಾನೆ ಅವರಿಗೆ. ಆದರೂ ಒಂದು ವ್ಯಕ್ತಿಯ ಲಕ್ಷ ಕೇಳ್ತೀರಿ, ಒಬ್ಬನು ಮಾಡಿರುವ ನಂಬಿಕೆ ದ್ರೋಹ, ಒಬ್ಬನು ಮಾಡಿರುವ ಕಳ್ಳತನ, ವಂಚನೆಯಿಂದ ಅವನ ದೇಶಕ್ಕೆ ಆಪತ್ತು ಬಂದಿದೆ. ಬಹಳ ಜಾಗ್ರತೆಯಿಂದ ಕೇಳಿಸ್ಕೋತ್ರಿ ಮಾತನ್ನು. ಒಬ್ಬನೇ ಮಾಡುವ ಪಾಪದಿಂದ ಅವನ ದೇಶಕ್ಕೆ ಆಪತ್ತು ಬಂದಿದೆ. ಅವನ ಹೆಸರು ಆಕಾನನ್ ಎಂಬುದು. ಇಲ್ಲೇ ಒಂದು ಇನ್ವೆಸ್ಟಿಗೇಷನ್ ಇರ್ತದೆ. ದೇವರಿಗೆ ಸಲ್ಲತಕ್ಕಂಥ ಆ ಯುದ್ಧದಲ್ಲಿ ದೋಚಿಕೊಂಡಿರ್ತಕ್ಕಂಥ, ಗೆದ್ದುಕೊಂಡಿರ್ತಕ್ಕಂಥ ಎಲ್ಲ ಬಂಗಾರು ಬೆಳ್ಳಿ ನಾಣ್ಯಗಳು, ಎಲ್ಲ ದವಸ ಏನೇನಿದೆ ಅವೆಲ್ಲ ದೇವರಿಗೆ ಸಲ್ಲತಕ್ಕಂತಾಗಿತ್ತು. ದೇವರಿಗೆ ಸಲ್ಲತಕ್ಕಂಥ ದೇವಾಲಯಕ್ಕೆ ನಾವು ಅರ್ಪಿಸಬೇಕಾಗಿತ್ತು. ಆ ಅರ್ಪಿಸುವ ವಸ್ತು ಏನು ಮಾಡಬೇಕಂದ್ರೆ ಕಾನ್ಸಿಕ್ರೇಟೆಡ್ ಟು ದ ಲಾರ್ಡ್ ಅಂತಿದೆ ಇಂಗ್ಲಿಷಲ್ಲಿ. ಕಾನ್ಸಿಕ್ರೇಟೆಡ್ ಟು ದ ಲಾರ್ಡ್ ಅಂದರೆ ದೇವರ ಅರ್ಪಣೆಗಳನ್ನು ಕೊಟ್ಟು ಪರಿಶುದ್ಧಪಡಿಸಬೇಕಾಗಿತ್ತು. ಏನು ಪಡಿಸಬೇಕಾಗಿತ್ತು? ಅದು ದೇವರಿಗೆ ಸಲ್ಲತಕ್ಕದನ್ನು ಕೊಟ್ಟಿರುವಾಗ ಅದು ಪರಿಶುದ್ಧವಾಗ್ತದಂತೆ. ಅದು ದೇವರಿಗೆ ಕೊಡತಕ್ಕದನ್ನು ತಾನು ಕದ್ದುಕೊಂಡು ಮನೆಯಲ್ಲಿ ಇಟ್ಟುಕೊಂಡದಕ್ಕಾಗಿ ಆ ವಸ್ತು ಅವನಿಗೂ ಅವನ ಕುಟುಂಬಕ್ಕೆ ಶಾಪವಾಗಿ ಬಿಟ್ಟಿದೆ. ಎಲ್ಲರೂ ಹೇಳ್ತೀರ ಅಲ್ಲಯ್ಯ? ಅಂದರೆ ಯಾರೋ ಮಾಡಿಸಿಟ್ಟಿದ್ದಲ್ಲ ನಿನ್ನ ಮನೆಗೆ, ನೀನೇ ತಗೊಂಡು ಬಂದಿದ್ದೀ. ಏನು? ಕದ್ದುಕೊಂಡು ಮೋಸ ಮಾಡಿ ನಿನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದೀ. ಅದಕ್ಕಾಗಿ ಆಕಾನನ ಮನೆಯಲ್ಲಿ ಕದ್ದುಕೊಂಡು ಇಟ್ಟುಕೊಂಡ್ರೆ ವಸ್ತು ಇಸ್ರಾಯೇಲ್ 20 ಲಕ್ಷ ಜನ ಇಸ್ರಾಯೇಲರ ಮೇಲೆ ಆಪತ್ತು ತಾಂಡವಾಡ್ತಾ ಇತ್ತು, ರೌದ್ರ ತಾಂಡವಾಡುತ್ತಾ ಇತ್ತು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಬಹಳ ಜಾಗ್ರತೆ. ಒಬ್ಬನು ಮಾಡಿರುವ ಅಪರಾಧದ ನಿಮಿತ್ತ ಪಾಪ. ಅದಕ್ಕೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಯೆಹೋಶುವ 1:1, ಯೆಹೋಶುವ 7:1, ಕ್ಷಮಿಸಿ, ಯೆಹೋಶುವ 7:1 ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಯೆಹೂದ ಕುಲದ ಕರ್ಮಿಯ ಮಗನಾದ ಆಕಾನನು ಯೆಹೋವನಿಗೆ ಮೀಸಲಾಗಿಟ್ಟ ವಸ್ತುಗಳಲ್ಲಿ ಕೆಲವೊಂದು ಕದ್ದುಕೊಂಡಿರುವುದರಿಂದ ಮರಣಕರವಾದ ಶಿಕ್ಷೆ. ಕೆಲವೊಂದು ಕದ್ದುಕೊಂಡಿರುವುದರಿಂದ ಕಳ್ಳರಿಗೆ, ಜಾಗ್ರತೆಯಿಂದ ಕೇಳ್ತೀರಿ, ಇದು ಮರಣಕರವಾದ ಶಿಕ್ಷೆ. ಕೆಲವೊಂದು ದೇವರಿಗೆ ಮೀಸಲಾಗಿರುವ ವಸ್ತುಗಳಲ್ಲಿ ಕೆಲವೊಂದು ಕದ್ದುಕೊಂಡಿರುವುದರಿಂದ ಇಸ್ರಾಯೇಲರೆಲ್ಲರೂ ನೋಡ್ರಿ, ಮಾಡಿದ ಅಪರಾಧ ಯಾರು? ಆಕಾನನು. ಇಸ್ರಾಯೇಲರೆಲ್ಲರೂ ದ್ರೋಹಿಗಳು, ಅಪರಾಧಿಗಳು, ಪಾಪಿಗಳು, ಶಾಪಗ್ರಸ್ತರಾದರು ಒಬ್ಬನು ಮಾಡಿರುವ ಪಾಪದ ನಿಮಿತ್ತ. ಲೆಕ್ಕ ಕೇಳ್ತೀರಿ, ನೆಗೆಟಿವ್ ಎಲ್ಲ ಹೇಳ್ತಾ ಇದ್ದಾನೆ. ಇದರಿಂದ ಫೈನಲ್ಗೆ ಪಾಸಿಟಿವ್ ಹೆಂಗೆ ಬರ್ತದೆ ಎಂಬುದಾಗಿ ನಾವು ನೋಡೋಣ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅವನ ಕುಟುಂಬ ಆ ಶಾಪದ ವಸ್ತು ಅವನ ಮನೇಲಿ ಇಟ್ಕೊಂಡಿದ್ದಾನೆ. ಅವನ ಕುಟುಂಬದಲ್ಲಿರುವ ಎಲ್ಲ ವಸ್ತುಗಳು, ಅವನ ದನ ಕುರಿಗಳು, ಅವನ ಬಟ್ಟೆಗಳು, ಅವನಿಗಿರ್ತ ಹಣ ಮತ್ತು ಅದರೊಟ್ಟಿಗಿರ್ತಕ್ಕಂಥ ಎಲ್ಲ ಆಸ್ತಿ ಅಂತಸ್ತು, ದನ ಕುರಿಗಳು ಮತ್ತು ಅದಕ್ಕಿರ್ತಕ್ಕಂಥ ಎಲ್ಲ ಆತನಿಗಿರ್ತಕ್ಕಂಥ ವಸ್ತುಗಳೆಲ್ಲ, ಮತ್ತು ಆತನು ಕದ್ದುಕೊಂಡಿದ್ದ ಆತನು, ಅವನ ಮಕ್ಕಳು, ಅವನ ಮೊಮ್ಮಕ್ಕಳು, ಅವನ ಕುಟುಂಬಸ್ಥರು ಎಲ್ಲರೂ ಶಾಪಗ್ರಸ್ತರು ಆದರು. ಗಂಭೀರವಾಗಿ ಹೇಳ್ತಿರಲ್ವಿಯ? ಶಾಪಗ್ರಸ್ತರಾಗಿರುವುದರಿಂದ ಆ ಶಾಪದಿಂದ ಸಂಪೂರ್ಣವಾಗಿ ಅವರು ಈ ರೀತಿಯಿಂದ ಶಾಪವನ್ನು ಆಳ್ತಾ ಇತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರ್ತಿರಲ್ವಿಯ? ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನು ತನ್ನ ಕಾರ್ಯಗಳನ್ನು ಈಗ
ಶಾಪದ ವಸ್ತುಗಳು ಅವನ ಮನೆಯಲ್ಲಿದೆ. ಮೊದಲು ಆ ವಸ್ತುಗಳು ಎಲ್ಲಿ ಹೋಗಬೇಕಾಗಿತ್ತು? ದೇವಾಲಯಕ್ಕೆ ಸೇರಬೇಕಾಗಿರತಕ್ಕಂಥ ವಸ್ತುಗಳು ಕದ್ದುಕೊಂಡು ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದಕ್ಕಾಗಿ ಅದು ಹೇಳ, ನಾನು ಸುಮ್ಮನೆ ತಕ್ಕೊಂಡು ಬಂದಿದ್ದೀನಿ ಎಂಬುದಾಗಿ ಹೇಳು. ತಕ್ಕೊಂಡು ಬಂದಿದ್ದೆಲ್ಲ ಅವನು ತೆಗೆದುಕೊಂಡಿದ್ದಕ್ಕಾಗಿ ಇಸ್ರಾಯೇಲ್ ಆಕಾನನು ಕಳ್ಳರಾದರೂ ಮತ್ತು ವಂಚಕನಾದನು ಎಂಬುದಾಗಿದೆ. ಎಷ್ಟು ಡೇಂಜರಸ್ ಇದು. ದೇ ಹ್ಯಾವ್ ಸ್ಟೋಲನ್ ಆ್ಯಂಡ್ ದೇ ಹ್ಯಾವ್ ಬಿಕಮ್, ಓ ಮೈ ಗುಡ್ನೆಸ್, ಅವರು ವಂಚಕರಾದರು ಎಂಬುದಾಗಿ ಹೇಳ್ತಾರೆ. ಎಷ್ಟು ಭಯಂಕರವಾದಂಥ ಮಾತು. ನಿಜವಾಗಲೂ ಕಳ್ಳತನ ಮಾಡಿದವನು ಶಾಪಗ್ರಸ್ತನು ವಂಚಕನಾಗಿದೆ. ಅದಕ್ಕಾಗಿ ವಂಚಕರಾದ್ರು ನೋಡ್ರಿ, ಅಡಗಿಸಿಬಿಟ್ಟು, ಇಂಗ್ಲಿಷ್ ಅಕರ್ಸ್ಡ್ ಥಿಂಗ್ ಹ್ಯಾವ್ ಬೋತ್ ಸ್ಟೋಲನ್ ಆ್ಯಂಡ್ ಡಿಸೀವ್ಡ್. ನಂಬಿಕೆ ದ್ರೋಹ ಮಾಡಿದ್ದಾರೆ ಇವರು, ವಂಚಕರಾದರು. ಅದರ ನಿಮಿತ್ತ ಆ ಶಾಪದಿಂದ ತುಂಬಿರ್ತಕ್ಕಂಥ ಅವೆಲ್ಲವೂ ನಾಶ ಮಾಡುವವರೆಗೂ ನೀವು ಯಾರ ಶತ್ರುಗಳ ಮುಂದೆ ನೀವು ನಿಲ್ಲಲಾರಿರಿ ಎಂಬುದಾಗಿ. ಇದನ್ನು ತಿಳಿದ ಕೂಡಲೇ ಯೆಹೋಶುವನು, ಅಲ್ಲಿರುವ ಸೈನಿಕರು, ಅಲ್ಲಿರ್ತಕ್ಕಂಥ ಟೆಕ್ನಿಷಿಯನ್, ಅಲ್ಲಿರ್ತಕ್ಕಂಥ ಯುದ್ಧ ಶೂರರು, ಯುದ್ಧ ತಜ್ಞರು ಯಾರ ಮೇಲೂ ಅಪರಾಧ ಹೊರಿಸಲಿಲ್ಲ. ತಾನು ದೇವರ ಮಂಜೂಷ ಪೆಟ್ಟಿಗೆಗಳು ಬಂದು ಕರ್ತನೆ ತಾನೇ ಪಶ್ಚಾತ್ತಾಪದಿಂದ ತಾನೇ ತನ್ನ ಬೂದಿಯನ್ನು ಆ ಧೂಳನ್ನು ಹಾಕ್ಕೊಂಡು ಬೋರ್ಲ ಬಿದ್ದು ದೇವರ ಹತ್ರ ಕೇಳ್ತಾನೆ, ಅಯ್ಯಾ ಒಡೆಯನೇ, ಓ ಇಸ್ರಾಯೇಲ್ ದೇವರೇ, ನಮಗೆ ಯಾಕೆ ಇದನ್ನು ಬರಮಾಡಿದೆ ಎಂಬುದಾಗಿ ಕೇಳಿರುವಾಗ ಆತನು ಒಬ್ಬನಿಂದ ಬಂದಿದೆ ಎಂಬುದಾಗಿ ತಿಳಿದು ಕೂಡಲೇ ಈಗ ಅವ್ರನ್ನ ಹುಡುಕಿ ತೆಗಿಬೇಕು. ದೇವರು ಏನು ಮಾಡಿದ್ದಾರೆ? ಹೆಸರು ಹೇಳಿಲ್ಲ. ಆದರೆ ಆ ಸಂಜಿಗೆನೆ, ಯಾವ ಸಂಜಿಗೆ? ಅದೇ ಸಂಜಿಗೆ ಯೆಹೋಶುವನು ಅನೌನ್ಸ್ ಮಾಡಿದಾನೆ. ಜಾಗ್ರತೆಯನ್ನು ಕೇಳ್ತೀರಿ ಎಲ್ಲರ. ಏನು ಮಾಡಿದಾನೆ? ಯೆಹೋಶುವನು ಪ್ರಕಟಣೆ ಮಾಡಿದಾನೆ. ಏನಂತ ತಿಳ್ಕೊಂಡು, ಈಗೋ ಇಸ್ರಾಯೇಲ್ ಜನಾಂಗವೇ, ಅದಕ್ಕೆ ಹೇಳಿದ ದೇವರು ಹೇಳಿದರೆ, ನೀನು ಹೋಗಿ ಇಸ್ರಾಯೇಲ್ ಜನಾಂಗವನ್ನು, ನಿಮ್ಮ ಜನರನ್ನು ಪವಿತ್ರಪಡಿಸು, ಅದರೊಳಗೆ ನಿಮ್ಮ ಮಧ್ಯದಲ್ಲಿರುವ ಶಾಪ ವಸ್ತುವನ್ನು ತೆಗೆದುಹಾಕುವವರಿಗೆ ನೀವು ಶತ್ರುಗಳ ಮುಂದೆ ಸೋತೋಗುವಿರಿ, ನಿಂದಿರುವುದಿಲ್ಲ. ಅದಕ್ಕಾಗಿ ಡೂ ದಟ್ ಥಿಂಗ್, ಟೇಕ್ ಅವೇ ಆ್ಯಂಡ್ ಸೆಂಟಿಫೈ. ಅರ್ಥ ಏನ್ರಿ? ಪವಿತ್ರ ಎದರಿಂದಗೊಳಿಸಿದ್ದಾನೆ. ಶಾಪದ ವಸ್ತುಗಳನ್ನು ಅವರಿಂದ ತೆಗೆದುಹಾಕಿ ಹೇಗೆ ಪವಿತ್ರಗೊಳಿಸಿ. ಎಲ್ಲರೂ ನಮ್ಮ ಇಸ್ರಾಯೇಲರಲ್ಲಿ ಯಾರೋ ಪಾಪ ಮಾಡಿ, ಯಾರೋ ದೇವರಿಗೆ ಮೀಸಲಾಗತಕ್ಕಂಥ ವಸ್ತುಗಳನ್ನು ಕದ್ದುಕೊಂಡು ತಮ್ಮ ಮನೆಯಲ್ಲಿ ತಮ್ಮ ವಸ್ತುಗಳಲ್ಲಿ ಬಚ್ಚಿಟ್ಟುಕೊಂಡಿದ್ದಾರೆ ಎಂಬುದಾಗಿ ಸರ್ವಶಕ್ತನಾದ ದೇವರು, ಹಲ್ಲೆಲೂಯಾ, ಅರ್ಥ ಆಗ್ತದೆ. ಸರ್ವಶಕ್ತನಾದ ದೇವರು ಯಾರು ಕದ್ದುಕೊಂಡಿದ್ದಾರೆ ಎಂಬುದಾಗಿ ದೇವರಿಗೆ ಗೊತ್ತಿದೆ. ದೇವರು ಹೇಳಿದ್ದಾರೆ, ಬೆಳಗಿನವರೆಗೆ ನಿಮ್ಮನ್ನು ನೀವು ಶುದ್ಧೀಕರಿಸಿಕೊಳ್ಳ್ರಿ, ಪಶ್ಚಾತ್ತಾಪದಿಂದ ಎಲ್ಲರೂ ಶುದ್ಧೀಕರಣೆಗಾಗಿ ಮುಂದೆ ಬರ್ತೀರಿ. ಆದ ಕಾರಣ ಎಲ್ಲರನ್ನು ನಾನು ಸಾಲಾಗಿ ನಿಲ್ಲಿಸಿ ಅವರಲ್ಲಿ ವಿಚಾರಣೆ ನಡೆಸ್ತೇನೆ. ಅವರಾಗಿ ಅವರು ಬಂದು ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು ಎಂಬುದಾಗಿ ಹೇಳಿ ಅನೌನ್ಸ್ ಮಾಡಿದನು. ಬೆಳಗ್ಗೆ ಎಲ್ಲ ಯಥಾಪ್ರಕಾರವಾಗಿ ಯೆಹೋಶುವನು ಎದ್ದು ಎಲ್ಲರನ್ನು ಸಾಲಿಗೆ ತಂದ. ಎಲ್ಲ 12 ಗೋತ್ರದವರು, ಯೂದಾ ಗೋತ್ರದವರು, ರೂಬೇನ್ ಗೋತ್ರದವರು, ಸಿಮಿಯೋನ್ ಗೋತ್ರದವರು ಮತ್ತು ಎಲ್ಲ ಜನಾಂಗದವರನ್ನು ಗೋತ್ರದೊಂದಿಗೆ, ಕುಲದೊಂದಿಗೆ, ಜನಾಂಗದೊಂದಿಗೆ, ಅವರ ವಂಶಾವಳಿಯೊಂದಿಗೆ ಎಲ್ಲರನ್ನು ಸಾಲಿಗೆ ನಿಲ್ಲಿಸಿದ. ಎಲ್ಲರನ್ನು ಸಾಲಿಗೆ ನಿಲ್ಲಿಸಿ ದೇವರನ್ನು ಎಷ್ಟು ಕ್ಲಿಯರ್ ಹೇಳ್ತಾನೆ, ಹಲ್ಲೆಲೂಯಾ. ಯಾರ್ಯಾರು ಈ ದ್ರೋಹ ಮಾಡಿದ್ದಾರೆ, ಈ ದ್ರೋಹದ ನಿಮಿತ್ತ ನಮ್ಮ ದೇಶದ ಮೇಲೆ, ಯಾವುದು ಇಸ್ರಾಯೇಲ್ ಜನಾಂಗದ ಮೇಲೆ ಆಪತ್ತು ಬಂದ್ಬಿದ್ದಿದೆ. ದೇವರವ್ರನ್ನು ನೋಡಿದಾನೆ ಎಂಬುದಾಗಿ ಹೇಳಿದ ಕೂಡಲೇ, ದೇವರವರು ಯಾರೆಂದು ಗೊತ್ತಿದ್ದಾರೆ ಎಂಬುದಾಗಿ ಹೇಳಿದ ಕೂಡಲೇ ಆಕಾನನು ಆ ರಾತ್ರಿ ಎಲ್ಲ ಆಲೋಚನೆ ಮಾಡ್ತಾ ಇದ್ದನು. ಹೌದು, ನಾನು ಪಾಪ ಮಾಡಿದ್ದೇನೆ, ನಾನು ದ್ರೋಹ ಮಾಡಿದ್ದೇನೆ ಎಂದು ಒಪ್ಪಿಕೊಂಡು ಹೇಗೆ ಮಾಡಿದರೂ ನಾನು ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ. ಕಳ್ಳರು ಯಾರು? ಆಕಾನನ ಗೊತ್ತಿದೆ, ನಾನು ಆ ಸರ್ವಶಕ್ತನ ಅದ್ಭುತವಾದಂಥ ದೃಷ್ಟಿಗಂಡ ನಾನು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ ಅನ್ನತಕ್ಕಂಥ ಭಯ ರಾತ್ರಿ ಎಲ್ಲ ಹುಟ್ಟಿತ್ತು. ಒಂದು. ಎರಡನೇದಾಗಿ, ನಾನು ಘೋರ ಪಾಪ ಮಾಡಿದ್ದೇನೆ, ನಾನು ಅಪರಾಧ ಮಾಡಿದ್ದೇನೆ ಎಂಬುದಾಗಿ ಒಪ್ಪಿಕೊಂಡ್ರೆ
ನನ್ನ ಮೇಲೆ ದೇಹದಲ್ಲಿ ಶಿಕ್ಷೆ ಬಂದರೂ ಪರವಾಗಿಲ್ಲ, ನನಗೆ ನಿತ್ಯ ನರಕ ಪ್ರಾಪ್ತವಾಗುವುದಿಲ್ಲ, ನನಗೆ ಪರದೇಶಿ ಆಗುವುದೆಂಬುದಾಗಿ ಆತನು ತಿಳಿದಿರುವುದರಿಂದ. ಎಲ್ಲರೂ ಹೇಳ್ತಿರಲ್ವಯ್ಯ, ದೇವ್ರ ಮಕ್ಕಳೇ, ಆಕಾನನ ಪಾಪದಿಂದ ದೇಶದಲ್ಲಿ ಇಸ್ರಾಯೇಲ್ ಜನಾಂಗದ ಮೇಲೆ ಆಪತ್ತು ಬಂದಿದ್ದು ನಿಜ. ಆದರೆ ಆಕಾನನು ಇವತ್ತು ಆಕಾನನಂತೆ, ಆಕಾನನಿಗೆ ಆ ರಾತ್ರಿ ಸುದ್ದಿ ತಲುಪಿದ ಕೂಡಲೇ ಆ ರಾತ್ರಿಯೆಲ್ಲ ತನ್ನ ಹೃದಯದೊಟ್ಟಿಗೆ, ಮನಸಾಕ್ಷಿಯೊಟ್ಟಿಗೆ ದೇವರ ಧರ್ಮಶಾಸ್ತ್ರವು ಪ್ರತಿಧ್ವನಿ ಮಾಡ್ತದೆ. ಇನ್ನೊಂದು ದುರಾಶೆ ಹೇಳ್ತಾ ಇದೆ. ಈ ಎರಡು ಹೇಳಿದ್ರು, ನಾನು ದೇವರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂಥ ಕನ್ಫರ್ಮ್ ಆ ಕಾನನಿಗೆ ಆಗಿದೆ, ಅನ್ನತಕ್ಕಂಥ ದೃಢ ನಂಬಿಕೆ, ಅನ್ನತಕ್ಕಂಥ ಮನವರಿಕೆ ಆ ಕಾನನಿಗೆ ಆಗಿತ್ತು. ಎಲ್ಲರೂ ಹೇಳ್ತಿರಲ್ವಯ್ಯ, ಆ ಕಾನನು ತಾನು ಮಾಡಿರತಕ್ಕಂಥ ದ್ರೋಹ, ತಾನು ಮಾಡಿರ್ತಕ್ಕಂಥ ಘನಘೋರವಾದಂಥ ಅಪರಾಧಕ್ಕೆ ನಿಮಿತ್ತ ನಮ್ಮ ಜನಾಂಗದ 36 ಜನರು ಸೈನಿಕರು ಸತ್ತೋದರಲ್ಲ, ನಾನು ಮಾಡಿರುವ ಪಾಪದ ನಿಮಿತ್ತ ಎಂಬುದಾಗಿ ಹೇಳಿಕೊಂಡು ಆ ರಾತ್ರಿಯೆಲ್ಲ ಪಶ್ಚಾತ್ತಾಪದಿಂದ ಕೊರಗುತ್ತಾ ಮರುಗುತ್ತಾ ಒಂದೇ ನಿರ್ಣಯ ಮಾಡಿಕೊಂಡೇ, ನನ್ನನ್ನು ಕಲಿಸಿದ ಕೊಂದಾಕ್ತಾರೆ, ನನ್ನನ್ನು ಕೊಂದು ಹಾಕಿದರೆ ಮಾತ್ರವೇ ನಮ್ಮ ಹಲ್ಲೆಲೂಯಾ ನನ್ನ ದೇಶದ ರಕ್ಷಣೆ ಆಗ್ತದೆ ಎಂಬ ಪರಿವರ್ತನ, ಎಂಬ ಮನವರಿಕೆ, ಎಂಬ ಮನಗಣಿಕೆ ಆತನಿಗೆ ಉಂಟಾಯಿತು. ಆಗ ಇಸ್ರಾಯೇಲರ ನಾಯಕನಾಗಿರುವ ಯೆಹೋಶುವನು ಇಸ್ರಾಯೇಲರಲ್ಲಿ ಆತನು ಘೋಷಣೆ ಮಾಡಿರುವಾಗ ಆ ಘೋಷಣೆಗೆ ತಕ್ಕಂತೆ ಮೊದಲು ಎಲ್ಲರನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಮುಂಚೆ ಮೊದಲೇ ಯೂದಾ ಗೋತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಆ ಕಾನನು ಬಹಳ ಜಾಗ್ರತೆಯಿಂದ ಕೇಳುತ್ತಾರೆ ದೇವ್ರ ಮಕ್ಕಳೇ. ಆ ಕಾನನ ಒಪ್ಪಿಗೆ, ಆ ಕಾನನ ಪ್ರತಿಷ್ಠಿತೆ, ಆ ಕಾನನ ಪ್ರಾಮಾಣಿಕತ್ವ ಅವನು ಸಾಯುವಾಗ ಅವನನ್ನು ಪರದೇಶಿಗೆ, ಪರಲೋಕಕ್ಕೆ ನಡೆಸುವಂಥ ಒಂದು ಮಾರ್ಗ ಇತ್ತು. ಅದು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಕುಗ್ಗಿದ ಮನಸ್ಸು, ಮುರಿದೋದ ಮನಸ್ಸು, ಎಲ್ಲ ಸರ್ವಾಂಗ ಹೋಮಗಳಕ್ಕಿಂತಲೂ ಏನಾಗಿರ್ತದೆ, ದೇವರಿಗೆ ಮೆಚ್ಚುಗೆಯಾದ ಯಜ್ಞವಾಗಿರ್ತದೆ. ಕೀರ್ತನೆ 51ನೇ ವಚನದಲ್ಲಿ ದಾವೀದನು ದೇವರ ಹತ್ರ ಅಡ್ಡಬಿದ್ದು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. 16ನೇ ವಚನ, ಡು ನಾಟ್ ಡಿಸೈರ್. 16ನೇ ವಚನ ಓದ್ತೀರಿ. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ ನನ್ನ ಒಡೆಯನೇ, ಇದ್ದರೆ ಸಮರ್ಪಿಸುವನಾಗಿದ್ದೆ. ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಕುಗ್ಗಿದ ಮನಸ್ಸು, ಮುರಿದು ಹೋದ ಮನಸ್ಸು, ಪಾಪದಿಂದ ದುಃಖಪಟ್ಟು ಪಶ್ಚಾತ್ತಾಪದಿಂದ ಮನಸ್ಸು ತಿರುಗಿಕೊಂಡಿರುವ ಮನಸ್ಸು ದೇವರಿಗೆ ಸಜೀವ ಯಜ್ಞವಾಗಿದೆ. ಸಜೀವ ಯಜ್ಞ ಅಂದರೆ ಯಾವತ್ತು ಅವನ ದುರಾಸೆಯನ್ನು, ಅವನ ಮನಸ್ಸನ್ನು ಕೊಂದುಕೊಳ್ಳುತ್ತಾನೋ, ಅವನ ಆಸೆಯನ್ನು ಹತ ಮಾಡುತ್ತಾನೋ, ಅವನು ಆ ಹೃದಯವು ದೇವರಿಗೆ ಮೆಚ್ಚುಗೆಯಾದ, ದೇವರು ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ತಿರಸ್ಕರಿಸುವುದಿಲ್ಲ. ಅದಕ್ಕಾಗಿ ದೇವರು ಮನಸ್ಸು ತಿರುಗಿಕೊಂಡು ಜಜ್ಜಿ ಹೋದ ಮನುಷ್ಯನ ಮನಸ್ಸನ್ನು ತಿರಸ್ಕರಿಸುವುದಿಲ್ಲ. ಅದರ ನಿಮಿತ್ತ ಆ ರಾತ್ರಿಯೆಲ್ಲ ಯೋಚನೆ ಮಾಡಿದ ಆ ಕಾನನು. ಹೌದು, ಏನು ಯೋಚನೆ ಅನ್ನೋದು ಹೇಳ್ಬೇಕು ನಾನಿಲ್ಲಿ. ಎಲ್ಲರೂ ಹೇಳ್ತೀರಲ್ವಯ್ಯ, ಎಲ್ಲರೂ ಹೇಳ್ತೀರಲ್ವಯ್ಯ. ಏನು ಯೋಚನೆ ಅಂದರೆ, ನಾನು ಮಾಡಿರುವ ಪಾಪ ದ್ರೋಹ ಅಪರಾಧಗಳ ನಿಮಿತ್ತ, ನಾನು ಮಾಡಿರ್ತಕ್ಕಂಥ ಈ ಘನಘೋರ ಅಪರಾಧದ ನಿಮಿತ್ತ ನನ್ನ ದೇಶದ ಮೇಲೆ ಇಂಥ ದ್ರೋಹ, ಇಂಥ ಒಂದು ಘನಘೋರವಾದಂಥ ಆಪತ್ತು ಬಿದ್ದುಬಿಟ್ಟಿದೆಯಲ್ಲ, ನಾನು ಎಂಥ ಪಾಪಿ, ನಾನು ಎಂಥ ದ್ರೋಹಿ ಎಂಬುದಾಗಿ ತಾನು ಮರಣಕ್ಕಾಗಿ ಸಿದ್ಧನಾದನು. ಎಲ್ಲರೂ ಹೇಳ್ತಿರಲ್ವಯ್ಯ. ಇಲ್ಲಿ ಏನು ಕಾಣ್ತಾ ಇದ್ದೇನೆ ಅಂದರೆ, ನನ್ನನ್ನು ಹಿಡಿದುಕೊಳ್ಳಲಿಕ್ಕೆ ಯಾರಿಗೂ ಆಗುವುದಿಲ್ಲ ಅನ್ನೋದಲ್ಲ, ಹಿಡಿದುಕೊಳ್ಳೋದು ಮಾತ್ರ ಖಚಿತ. ಆದರೆ ಆತನು ಮರಣಕ್ಕೆ ಒಪ್ಪಿಸ್ತಾ ಇದ್ದಾನಲ್ಲ, ಏನಂದರೆ ತನಗೆ ಮರಣಕ್ಕೆ ಒಪ್ಪಿಸ್ತಾನೆ, ತಾನು ಬಲಿಯಾಗಲಿಕ್ಕೆ ತಯಾರಾಗ್ತಾ ಇದ್ದಾನೆ. ಯಾಕಂದರೆ ನಾನು ಮಾಡಿರುವ ಒಂದು ಘನಘೋರವಾದಂಥ ಪಾಪದಿಂದ ನನ್ನ ದೇಶದಲ್ಲಿರುವ ಜನರು ಸಾಯ್ತಾ ಇದ್ದಾರೆ,
ನನ್ನ ರಾಷ್ಟ್ರವೇ ಇಲ್ಲದೆ ಹೋಗುತ್ತದೆ. ರಾಷ್ಟ್ರದ ಮೇಲೆ, ತನ್ನ ರಾಷ್ಟ್ರದ ಮೇಲಿರುವ ಪ್ರೀತಿ, ತನ್ನ ರಾಷ್ಟ್ರ ನಾಶ. ಹೇಗಾದರೆ ನಾನು ನಾಶ ಆಗ್ತೇನೆ, ನಾನು ಹಾಳಾಗ್ತೇನೆ. ನಾನು ಒಪ್ಪಿಕೊಂಡು, ಆ ಪಾಪದ ಮೇಲೆ ನಾನು ಒಪ್ಪಿಕೊಂಡು ನನ್ನ ಮೇಲೆ ಶಿಕ್ಷೆ ಬರುವುದಾದರೆ ನನ್ನ ದೇಶದ ಮೇಲೆ ಆ ಆಪತ್ತಿಂದ ನನ್ನ ದೇಶದವರಿಗೆ ರಕ್ಷಣೆ ಆಗುವುದು. ನಾನು ಸಮರ್ಪಣೆ ಮಾಡೋದ್ರಿಂದ ನನ್ನ ರಾಷ್ಟ್ರವಾಗಿರುವ ಇಸ್ರಾಯೇಲ್ ದೇಶಕ್ಕೆ ಸುಕ್ಷೇಮವಾಗಿ, ನಮ್ಮ ಕುಲದವರು 12 ಗೋತ್ರದವರು ಸುಖ ದೇಶಕ್ಕೆ, ಹಾಲು ಜೇನು ಹರಿಯುವ ದೇಶಕ್ಕೆ ಸುಕ್ಷೇಮವಾಗಿ ತಲುಪುವರು. ನಾನು ಹೇಳದಿದ್ದರೆ ನನ್ನ ದೇಶ, ನಮ್ಮ ಜನಾಂಗ, ಇಸ್ರಾಯೇಲ್ ಜನಾಂಗದಲ್ಲಿ ಒಬ್ಬನೂ ಉಳಿಯುವುದಿಲ್ಲ ಎಂಬ ಮನವರಿಕೆ ಆತನಿಗೆ ಆಯಿತು. ಆಗ ಆಕಾನನು ತಾನು ಈಗ ಸಾಯ್ತಾನೆಂದು ಗೊತ್ತಿದ್ರು ಕೂಡ ನನ್ನ ಸಾವು ಭೂಲೋಕ ಅನೇಕ ಜನರಿಗೆ ಸಾಕ್ಷಿಯಾಗಿ ಇವತ್ತು ಪುಸ್ತಕದಲ್ಲಿ ನಾವು ಓದ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆಗ ಆಕಾನನಿಗೆ, ಜಾಗ್ರತೆಯಿಂದ ಕೇಳ್ತಿರಲಿ, ಆಕಾನನು ಮುಂದೆ ಬಂದಾಗ ಆಕಾನ ನೋಡಿದ, ನನ್ನ ಮಗನೇ, ಏನಂತ ಹೇಳ್ದಾನೆ ಯೋಶುವ? ನನ್ನ ಮಗನೇ, ಅಂಥದ್ದು ಏನು ನೀನು ಮಾಡಿದಿ? ಯಾವುದನ್ನು ಬಚ್ಚಿಟ್ಟುಕೊಳ್ಳಬೇಡ, ಎಲ್ಲವನ್ನೂ ಒಪ್ಪಿಕೊಂಡು ಅರಿಕೆ ಮಾಡು ಎಂಬುದಾಗಿ ಆಕಾನನಿಗೆ 19ನೇ ವಚನದಲ್ಲಿ, ಯೋಶುವ ಪುಸ್ತಕ 7ನೇ ಅಧ್ಯಾಯ 19ನೇ ವಚನದಲ್ಲಿ ಕೇಳಿರುವಾಗ ಆಕಾನನು, ಬಹಳ ಜಾಗ್ರತೆಯಿಂದ ಕೇಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಆಕಾನನಿಗೆ ಯೋಶುವನು ಏನು ಮಾಡಿದಾನೆ ಅಂತ ನೋಡ್ತೀರಿ, ಓದ್ರಿ. ಆಕಾನನಿಗೆ ಏನೆಂದು ಬೇಡ್ತಾ ಇದ್ದಾನೆ ಅಲ್ಲಿ, ಬೇಡುವಾಗ ಒಂದು ಇಂಪಾರ್ಟೆಂಟ್ ಇದೆ. ಆಕಾನನಿಗೆ ಭಿನ್ನಹ ಮಾಡಿಕೊಂಡನಂತೆ, ಭಿಕ್ಷೆ ಬೇಡಿದನಂತೆ. ಅಂತೆ, ನನ್ನ ಮಗನೇ, ನೀನು ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ವಿರೋಧವಾಗಿ, ನೋಡ್ರಿ, ನೀನು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಘನಪಡಿಸುವ ಸಮಯ ಬಂದಿದೆ, ಮಹಿಮೆ ಪಡಿಸುವ ಸಮಯ ಬಂದಿದೆ. ಓಹ್, ನಿನ್ನ ಸಾಯುವ ಸಮಯದಲ್ಲಿ ನಿನಗೆ ಮಹಿಮೆ ಪಡಿಸುವ ಸಮಯ ಬಂದಿದೆ. ನೀನು ಆತನಿಗೆ ಕೀರ್ತಿಯನ್ನು ಸಲ್ಲಿಸು. ನೀನು ಮಾಡಿದ್ದನ್ನು ಈಗಲೇ ಒಪ್ಪಿಕೊಂಡು ಅರಿಕೆ ಮಾಡು. ನೀನು ಮಾಡಿದ್ದ ಘನಘೋರವಾದಂಥ ಅಪರಾಧವು, ಪಾಪವು ಯಾವುದನ್ನು ಮುಚ್ಚಿಡಬೇಡ ನನ್ನ ಮಗನೇ ಎಂದು ಯೋಶುವನು ಭಿನ್ನಹ ಮಾಡಿಕೊಡು. ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಬೇಡಿಕೊಂಡನಂತಿದೆ. ಬೇಡಿಕೊಂಡಂದ್ರೆ ಮಾಮೂಲಿ ಬೇಡಿಕೊಂಡಿರ್ಬೋದು ಅಂತೇಳಿ. ಇಂಗ್ಲಿಷಲ್ಲಿ ಐ ಬ್ಯಾಗ್ ಯು ಅಂತೇಳಿ, ಏನಂದ್ರೆ ನಾನು ಭಿಕ್ಷೆ ಬೇಡ್ತಾ ಇದ್ದೇನೆ ನಮ್ಮ ದೇಶದ ರಕ್ಷಣೆಗಾಗಿ. ನಾನು ಭಿಕ್ಷೆ ಬೇಡ್ತಾ ಇದ್ದೇನೆ, ನೀನು ಏನನ್ನು ಬಚ್ಚಿಟ್ಕೊಳ್ಬೇಕು. ಅವಾಗ ನನ್ನ ಮಗನೇ ಅಂತ ಏನು ಹೇಳಿದಾನೆ? ಹಲೋ, ಭಾಳ ಜನರಲ್ಲಿ ಗಮನಿಸಲೇ ಇಲ್ಲ ನಾವು. ಯೆಹೋಶುವನಿಗೆ ಈ ಮನುಷ್ಯನು ಏನಾಗ್ತಾ ಇದ್ದಾನೆ? ಮಗ. ಆ ಮಗನಿಗೆ ಭಿನ್ನಹ ಮಾಡ್ತಾ ಇದ್ದಾನೆ. ಮೇರೆ ಬೇಟೆ, तेरे से क्या गलती हुआ? मैं विनती करता हूं, सब कुछ मान ले प्रभु परमेश्वर के सामने. मैं भीख मांगता हूं, क्या गलती किया? कुछ भी छुपाओ मत, प्रभु परमेश्वर के सामने सब कुछ मान ले और बता दे आप क्या पाप किए बोल के. ಈಗ ಹೇಳಿದ್ದು, ಮನುಷ್ಯ ನೀನು ಏನು ಪಾಪ ಮಾಡಿದೆ ಎಂಬುದಾಗಿ ತೋರಿಸಿಕೊಡು. ಓ ಹಾಲೆಲೂಯಾ, ಹೇಳು ಅಂತ ಹೇಳಿರುವಾಗ ಆಕಾನನು ಇನ್ನು ಕೆಲವೇ ನಿಮಿಷಗಳಲ್ಲಿ ಅವನನ್ನು ಕೊಂದಾಗುತ್ತಾರೆಂದು ತಿಳಿದು ಬಂದರೂ ಕೂಡ, ನನ್ನ ಮಕ್ಕಳೇ, ನನ್ನ ದೇವಜನರೇ, ಏನು ಹೇಳ್ತಾ ಅಂದರೆ, ಆತರು ಒಪ್ಪಿಕೊಳ್ಳೋದು ನೋಡ್ರಿ ಎಷ್ಟು ಚೆನ್ನಾಗಿದೆ. ಆಕಾನನು ಎಷ್ಟು ಚೆನ್ನಾಗಿ ತನ್ನ ಪಾಪ ಅಪರಾಧಗಳನ್ನು ಒಪ್ಪಿಕೊಳ್ತಾ ಇದ್ದಾನೆ. ದಿಸ್ ಇಸ್ ಹೌ ಐ ಲವ್ ದಿಸ್ ವರ್ಡ್. ಆಗ 20ನೇ ವರ್ಷದಲ್ಲಿ ಆಕಾನನು ಉತ್ತರಿಸ್ತಾ ನೋಡ್ರಿ. ಆಕಾನನು ಯೆಹೋಶುವನಿಗೆ, ಹಾಗಿಲ್ಲ, ಮೊದಲು ಬರಬೇಕಾಯ್ತದೆ, ಖಂಡಿತವಾಗಿ ಏನಂತ ಹೇಳ್ತಾನೆ? ನಿಶ್ಚಯವಾಗಿ. ಇಂಡೀಡ್, ಇಂಗ್ಲಿಷಲ್ಲಿ ಇಂಡೀಡ್ ಅಂದ್ರೆ ಆತೇನು? ನಿಶ್ಚಯ, ಸತ್ಯವಾಗಲೂ ಹೇಳ್ತಾ ಇದ್ದೇನೆ, ನಾನು ಶಿನಾರ್ ದೇಶದಲ್ಲಿರ್ತೇನೆ. ಬಾಬಿಲೋನಿನ ನಿಲುವಂಗಿ, ಬೆಲೆಬಾಳಿನ ನಿಲುವಂಗಿಯನ್ನು, ಅಮೂಲ್ಯವಾದಂಥ ಸುಂದರವಾದಂಥ ನಿಲುವಂಗಿಯನ್ನು ನೋಡಿ, 100 ಆಣ್ಯದ 100
100 ತೂಕದ 100 ತೂಕ ಅಂದರೆ 100 ತೊಲ, 200 ತೂಕದ 200 ತೊಲ. ಹಲೋ, ಒಂದು ಇಟಂಗಿ ಅದು ಬ್ರಿಕ್ಸ್, ಅದು ಒಂದೇ ಗಟ್ಟಿ ಬಂಗಾರದ 200 ತೂಕದ ಬೆಳ್ಳಿಯನ್ನು 50 ತೂಕದ ಬಂಗಾರನ್ನು, ಒಂದು ಬ್ಲಾಕ್ ಅನ್ನು ಕಂಡು, ಒಂದು ಬಿಸ್ಕೆಟ್ ಅನ್ನು ಕಂಡು ಅದನ್ನು ದುರಾಸೆಯಿಂದ ನಾನು ತೆಗೆದುಕೊಂಡಿದ್ದೇನೆ. ಅವುಗಳನ್ನು ನನ್ನ ಗುಡಾರದ ಮಧ್ಯದಲ್ಲಿ ಉಗಿದಿಟ್ಟಿದ್ದೇನೆ. ಬೆಳ್ಳಿಯು ಅಂಗಿಯ ಕೆಳಗಿದೆ ಎಂಬುದಾಗಿ ಎಲ್ಲ ಒಪ್ಕೊಂಡ. ಅಷ್ಟೇ ಸಾಕು. ಇಲ್ಲಿದೆ ನೋಡ್ರಿ, ನಿಜವಾಗಿಯೂ ಅಂತಿದೆ ಲಾಸ್ಟಲ್ಲಿ. ನಾನು ನಿಜವಾಗಿಯೂ ನಾನು ನಿಜವಾಗಿ ಹೇಳ್ತಾ ಇದ್ದೆ, ನಾನು ನಿಜವಾಗಿಯೂ ಇಂಥ ಒಂದು ಘನಘೋರವಾದಂಥ ಕಳ್ಳತನ ಮಾಡಿ, ದೇವರಿಗೆ ವಂಚನೆ ಮಾಡಿ, ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಒಪ್ಪಿಕೊಂಡನು. ಉತ್ತರ ಕೊಟ್ಟನಲ್ಲ, ಒಪ್ಪಿಕೊಂಡನು. ಕನ್ಫೆಸ್ಡ್ ಇಂಗ್ಲಿಷಲ್ಲಿ. ಉತ್ತರ ಕೊಟ್ಟ ಮೇಲೆ ಯೆಹೋಶುವನು ಅಪ್ಪಣೆ ಕೊಡ್ತಾನೆ. ಅವರ ಮನೆತನದವರು, ಅವರ ಕುಟುಂಬದವರು, ಅವನಿಗಿರುವ ಎಲ್ಲ ಬೆಳ್ಳಿ ಬಂಗಾರು, ಅವನಿಗಿರ್ತಕ್ಕಂಥ ಪಶು ಪ್ರಾಣಿ, ಅವನಿಗಿರುವ ಎಲ್ಲ ವಸ್ತುಗಳು ಈಗ ಶಾಪಗ್ರಸ್ತವಾಗಿದೆ ನಮ್ಮ ದೇಶದಲ್ಲಿ. ತೆಗೆದುಕೊಂಡು ಬಂದು ಆಕೋರಿನ ತಗ್ಗಿನಲ್ಲಿ ಅವೆಲ್ಲ ವಸ್ತುಗಳನ್ನು ಹಾಕಿದ್ರು. ಬಹಳ ವಸ್ತುಗಳಿದ್ದು, ಕತ್ತೆಗಳು, ಎತ್ತುಗಳು, ಪಶು ಪ್ರಾಣಿಗಳು, ಬಂಗಾರು, ಬೆಳ್ಳಿ, ತನಗಿರ್ತಕ್ಕಂಥ ಬಂಗಾರು, ಬೆಳ್ಳಿ, ಅವರ ಮಕ್ಕಳು, ಅವರ ಮಕ್ಕಳ ಮಕ್ಕಳು, ಆ ಮನೆಯಲ್ಲಿ ಎಷ್ಟು ಜನರಿದ್ರಲ್ಲ ಅವರೆಲ್ಲರನ್ನು ಹೊತ್ತುಕೊಂಡು ಬಂದು ಆಕೋರಿನ ತೆಗ್ಗಿನಲ್ಲಿ ಹಾಕಿ, ಆಗ ಹಾಕಿರುವಾಗ ಎಲ್ಲರೂ ತಮ್ಮ ಪಾಪಗಳನ್ನು ಒಪ್ಪಿಕೊಂಡರಾಗಿ ಹೀಗೆ ನಿಂತಿದ್ರು. ಯಾರೂ ಓಡಿ ಹೋಗ್ಲಿಕ್ಕಾಗಿಲ್ಲ ನೋಡ್ರಿ. ಬೈಬಲ್ ಓಡಿ ಹೋಗಿದ್ದಾರೆ ಅಂತ ಬರೀಲ್ಪಟ್ಟಿಲ್ಲ. ಯಾಕಂದರೆ ಎಲ್ಲರೂ ಕನ್ಫರ್ಮ್ ಆಗಿದ್ದಾರೆ, ನಾವು ಪಾಪ ಮಾಡಿದ್ದು ನಿಜ, ನಾವು ದ್ರೋಹ ಮಾಡಿದ್ದು ನಿಜ, ಅದರ ನಿಮಿತ್ತವೇ ನಮ್ಮ ದೇಶದಲ್ಲಿ ಈ ಒಂದು ಉಪದ್ರವ ಬಂದಿದೆ ಎಂಬುದಾಗಿ ಕನ್ಫರ್ಮ್ ಆಗಿದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರಗೊಳ್ತಿರಲಿಲ್ಲ, ಹೌದು ನಿಜ ಎಂಬುದಾಗಿ ಹೇಳಿಕೊಂಡು ಅವರೆಲ್ಲರೂ ಕಲ್ಲೆಸೆದು ಹೊಡಿತಾರವಾಗ ಆ ಆಕೋರಿನ ತಗ್ಗಿನಲ್ಲಿ ಎಲ್ಲರೂ ಅವರ ಪಶು ಪ್ರಾಣಿ ಪಕ್ಷಿಗಳೆಲ್ಲ ಅವ್ರಿಗಿರ್ತಕ್ಕಂಥ ಏನಿದೆ ಅವೆಲ್ಲಗಳು ನಾಶ ಮಾಡಿದರು. ಆದರೆ ನಾಶ ಮಾಡಲಿಕ್ಕೆ ಮುಂಚೆ ಯೆಹೋಶುವನು ಹೇಳ್ತಾನೆ, ಆಕಾನನೇ, ನೀನು ಮಾಡಿರುವ ಅಪರಾಧದ ನಿಮಿತ್ತ ನಮಗೇನು ಬಂತು? ಕೇಡು ಬಂತು. 25ನೇ ವಚನ. ಜೋಶುವ said, why have you troubled us? ಯಾರು? ದೇವರಾ? ಹಲೋ, ದೇವರು ಕೆಟ್ಟದ್ದು ಮಾಡ್ಯಾನೆಂಬ ಭಾವನೆಯು ನಿನ್ನಿಂದ ದೂರವಾಗಿರಲಿ. ದೇವರ ಅನ್ಯಾಯವನ್ನು ನಡೆಸ್ಯಾನೆಂಬ ಯೋಚನೆಯು ನಿನ್ನಿಂದ ದೂರವಾಗಿರಲಿ. ಅವನವನು ಮಾಡಿದ್ದ ಕೃತ್ಯಕ್ಕೆ ತಕ್ಕಂತೆ ಅವನು ಫಲವನ್ನು ಅನುಭವಿಸುತ್ತಾನೆ. ಅವನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುವಂತೆ ಮಾಡುತ್ತಾನೆ ಹೊರತು ದೇವರು ಕೆಟ್ಟದನ್ನು ಮಾಡೋದೇ ಇಲ್ಲ ಮತ್ತು ದೇವರ ಅನ್ಯಾಯವನ್ನು ನಡೆಸೋದೇ ಇಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನಿನ್ನ ಮೂಲಕವಾಗಿ ಓದ್ರಿಗಮ್ಮ, ನೀನು ನಮಗೆ ಆಪತ್ತಿಗೆ ಗುರಿ ಮಾಡಿದ್ದೇಕೆ? ಇವತ್ತು ಯೆಹೋವನು ನಿನ್ನ ಮೇಲೆ ಆಪತ್ತನ್ನು ಬರಮಾಡುವನು ಎಂದು ಹೇಳಿದ ಕೂಡಲೇ ಇಸ್ರಾಯೇಲರೆಲ್ಲರೂ ಅವರನ್ನು, ಅವರಿಗಿರುವ ಪಶು ಪ್ರಾಣಿ ಪಕ್ಷಿಗಳನ್ನೆಲ್ಲ ಕಲ್ಲೆಸೆದು ಕೊಂದು ಹಾಕಿದ್ದಷ್ಟೇ ಅಲ್ಲದೆ ಅವರಿಗಿದ್ದೆಲ್ಲನು ಬೆಂಕಿಯನ್ನು ಹಾಕಿ ದಹಿಸಿ ನಾಶ ಮಾಡಿಬಿಟ್ರು. ಯಾವಾಗ ಅವರಿಗಿದ್ದೆಲ್ಲ ನಾಶವಾಯಿತು ಆವಾಗ ಇಸ್ರಾಯೇಲರ ಮೇಲೆ ಬಂದಿರತಕ್ಕಂಥ ಆ ಅನಿಷ್ಟವು, ಇಸ್ರಾಯೇಲರ ಮೇಲೆ ಬಂದಿರತಕ್ಕಂಥ ಆ ಶಾಪವು ಪರಿಹಾರವಾಯಿತು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಎಲ್ಲರೂ ಹೇಳ್ತಿರಲ್ವಿಯಾ? ಸಮಸ್ತವು ಶಾಪವು ಪರಿಹಾರವಾಯಿತು. ಎಲ್ಲರೂ ಹೇಳ್ತಿರಲ್ವಿಯಾ? ಒಂದು ಮನುಷ್ಯನು ತಾನು ಮಾಡಿರುವ ಪಾಪವನ್ನು ಒಪ್ಪಿಕೊಂಡು ಮುಂದೆ ಬಂದು ಅರ್ಪಿಸಿದಕ್ಕಾಗಿ, ಯಾಕಂದ್ರೆ ಪಾಪದ ಪರಿಹಾರ, ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಯಾವ ರಕ್ತ? ಅವನ ಕಡೆ ಇರುವ ಎಲ್ಲ ಪಶು ಪ್ರಾಣಿ ಪಕ್ಷಿಗಳು ರಕ್ತ ಪ್ರೋಕ್ಷಣೆ ಮಾಡಿದ್ರು ಕೂಡ ಪಾಪ ಪರಿಹಾರ ಆಗುವುದಿಲ್ಲ. ಮನುಷ್ಯನಾಗಿರುವವನು ಯಾವನು ಪಾಪ ಮಾಡಿದಾನೆ ಅವನ ರಕ್ತ ಪ್ರೋಕ್ಷಣವಾಗಿದ್ರೆ ಮಾತ್ರ ಆ ದೇಶದಲ್ಲಿ ಬಂದಿರುವ ಪಾಪದಿಂದ ಬಂದಿರುವ ನಾಶ
ಪರಿಹಾರವಾಗುವುದು ಎಂಬುದಾಗಿ ಆಕಾನನಿಗೆ ಗೊತ್ತಿರುವುದರಿಂದ ಆಕಾನು ತನ್ನಿಂತಾನೇ ತನ್ನ ದ್ರೋಹವನ್ನು ಒಪ್ಪಿಕೊಂಡು ಸಮರ್ಪಣೆ ಮಾಡೋದ್ರಿಂದ ಆತನಿಗೆ ಮರಣದಂಡನೆ ಆಗಿರುವುದರಿಂದ ಆಗ ಇಸ್ರಾಯೇಲ್ ಜನಾಂಗದ ಮೇಲೆ ಬಂದಿರತಕ್ಕಂಥ ಆಪತ್ತು ಏನಾಯಿತು? ಕ್ಷಮಣವಾಯಿತು, ನಿಂತೋಯ್ತು, ತಪ್ಪಿ ಹೋಯಿತು. ಆಗ ಅವರೆಲ್ಲರೂ ಏನಾದರೂ ಎಲ್ಲರ ರಕ್ಷಣೆ ಹೊಂದಿದ್ರು. ಅದರಿಂದ ರಕ್ತ ಪ್ರೋಕ್ಷಣೆ ಆಗಿರುವಾಗ ಅವರೆಲ್ಲರಿಗೆ ರಕ್ಷಣೆ ಆಯಿತು. ಎಲ್ಲರೂ ಹೇಳ್ತಿರಲ್ವಯ್ಯ. ಯಾರು ಮಾಡಿದ ಪಾಪದಿಂದ? ಎಷ್ಟು ಜನ ಮಾಡಿದ ಪಾಪದಿಂದ? ಒಬ್ಬ. ಲಿಸನ್ ಕೇರ್ಫುಲಿ. ನೌ ವಿ ಆರ್ ಗೋಯಿಂಗ್ ಟು ಲಿಸನ್ ಸಮಥಿಂಗ್. ಅ ಮಾಸ್ಟರ್ ಪಾಯಿಂಟ್ ಆಫ್ ದಿಸ್ ಮೆಸೇಜ್. ಒಂದು ಮನುಷ್ಯನು ಮಾಡುವ ಪಾಪದಿಂದ 20 ಲಕ್ಷ ಜನರು ಒಳಗೊಂಡಿರ್ತಕ್ಕಂಥ ಒಂದು ರಾಷ್ಟ್ರದಲ್ಲಿ ಆ 20 ಲಕ್ಷ ಜನರ ಮೇಲೆ ಆಪತ್ತು ಬಂದಿದೆ. ಒಂದು ಮನುಷ್ಯನು ಮಾಡುವ ಒಂದು ಸಾಮಾನ್ಯವಾದಂಥ ಕಳು ಮಾಡಿದಕ್ಕಾಗಿ ರಾಷ್ಟ್ರದ ಮೇಲೆ ಮರಣವು ತಾಂಡವಾಡಿತ್ತು. ಅಂದ್ರೆ ಅರ್ಥ ಏನು? ಒನ್ ಮ್ಯಾನ್ ಸಿನ್ ಬ್ರಾಟ್ ದ ಗ್ರೇಟ್ ಡಿಸಾಸ್ಟರ್ ಅಪಾನ್ ದ ಪೀಪಲ್ ಆಫ್ ಗಾಡ್. ಎಲ್ಲರೂ ಹೇಳ್ತೀರಾ ಅಲ್ಲೂಯ್ಯ? ಗಂಭೀರವಾಗಿ ಹೇಳ್ತೀರಾ ಅಲ್ಲೂಯ್ಯ? ಒಂದು ಮನುಷ್ಯನ ಪಾಪ ಒಂದು ದೇಶವನ್ನೇ ನಾಶ ಮಾಡುವುದಕ್ಕಾಗಿ ಮುಂದಾಗಿದೆ ಅಂದರೆ ಅವನು ಮಾಡಿರುವ ಪಾಪದಿಂದ ಉಂಟಾಗಿರುವ ಮರಣಕ್ಕೆ ಎಷ್ಟು ಶಕ್ತಿ ಇದೆ ನೋಡಿ. ಯಾವತ್ತು ನಾವು ಅದನ್ನು ಗಮನಿಸಬೇಕು. ಸೈತಾನನಿಗೆಲ್ಲ ಶಕ್ತಿ ಇರೋದು ನನ್ನ ಪ್ರಿಯ ಸಹೋದರೇ, ಮನುಷ್ಯನು ಮಾಡಿರುವ ಪಾಪದ ನಿಮಿತ್ತ ಬಂದಿರತಕ್ಕಂಥ ಆ ಮರಣಕ್ಕೆ ಬಹಳ ಶಕ್ತಿ ಇದೆ ಹೊರತು ಸೈತಾನಿಗಲ್ಲ. ಎಲ್ಲರೂ ಹೇಳ್ತಾರಲ್ವಯ್ಯ? ಒಂದು ಮಾನವನು ಮಾಡಿರುವ ಪಾಪ ಆದಾಮನು, ಒಂದು ಮಾನವನು ಮಾಡಿರುವ ಆದಿಕಾಂಡದಲ್ಲಿ ಒಂದು ಮಾನವನು ಮಾಡಿರುವ ಪಾಪ ಭೂಲೋಕದ ಎಲ್ಲ ಜನರ ಮೇಲೆ ಮರಣವು ತಾಂಡವಾಡಿತ್ತಂತೆ. ಮರಣವು ಆಳುತ್ತಾ ಇತ್ತು, ಮರಣವು ಅವರ ಮೇಲೆ ದೊರೆತನ ಮಾಡುತ್ತಾ ಇತ್ತು. ಒಂದೇ ಒಂದು ಮನುಷ್ಯನು ಮಾಡಿರುವ ಪಾಪದಿಂದ ಆದಾಮನು ಭೂಲೋಕದ ಎಲ್ಲ ಜನರ ಮೇಲೆ ಮರಣವು ತಾಂಡವಾಡಿತ್ತು. ಆದರೆ ಇವತ್ತು ನಾನು ಒಂದು ಗುಡ್ ನ್ಯೂಸ್ ಅಂತಂದಿದ್ದೇನೆ. ಅದೇನು ಬೇರೆ ಅಲ್ಲ, ಒಂದೇ ಒಂದು ಪ್ರಭು ಆಗಿರುವ ಯೇಸು ಕ್ರಿಸ್ತನು ಆ ಪಾಪದ ನಿಮಿತ್ತ ಆತನು ಪ್ರಾಯಶ್ಚಿತ್ತ ಯಜ್ಞವಾಗಿ ಬಲಿಯಾಗಿರುವಾಗ ಪೂರ ಪ್ರಪಂಚಕ್ಕೂ ಈ ಪಾಪದ ದೊರೆತನ ಎಷ್ಟು ಬಲವಾಗಿತ್ತು, ಅದಕ್ಕಿಂತ ಬಲವಾಗಿ ನೀತಿ 100 ಪಟ್ಟು ಹೆಚ್ಚಾಗಿ ಭೂಮಿ ಮೇಲೆ ದೊರೆತನ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮರಣಿಸಿದ್ದಾನೆ. ಅದನ್ನು ನಂಬಿದ್ದವರೆಲ್ಲರೂ ಇವತ್ತು ಶಾಪ ಮುಕ್ತರಾಗುವುದು ಮಾತ್ರ ಖಚಿತ. ಪ್ರೈಸ್ ಲಾರ್ಡ್ ಜೀಸಸ್. ಒಬ್ಬನ ನೀತಿಯಿಂದ, ಒಬ್ಬನ ಪಾಪದಿಂದ ದೇಶಕ್ಕೆ ಆಪತ್ತು ಬಂತು. ಒಬ್ಬನ ಆದಾಮನಿಂದ ಮಾನವ ಕುಲಕ್ಕೆ ಆಪತ್ತು ಬಂದಿತು. ಒಬ್ಬ ಯೇಸು ಪ್ರಭುವಿನ ನೀತಿ ಕಾರ್ಯ ಶಿಲುಬೆ ಮೇಲೆ ಅರ್ಪಣೆ ಮಾಡಿರುವ ಒಂದು ಕ್ರಿಯೆಯಿಂದ ಪೂರಾ ಮಾನವ ಜಾತಿಗೆ ರಕ್ಷಣೆ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಬಂದಿತ್ತು. ಎಲ್ಲರೂ ಹೇಳ್ತಿರಲ್ವಯ್ಯ? ಯಾಕಂದ್ರೆ ಇವನು ಮಾಡಿರುವ ಪಾಪದಿಂದ 100 ಪಟ್ಟಾಗಿ, ಇವನು ಮಾಡಿರುವ ಪಾಪದಿಂದ 100% ಕೇಡು, ಅಶುದ್ಧ, ಅಸಮಾಧಾನ, ನೆಮ್ಮದಿ ಇಲ್ಲದ ದರಿದ್ರ, ಬಡತನ ಎಲ್ಲ ಬಂದಿರಬಹುದು. ಆದರೆ ಯೇಸು ಮಾಡಿರುವ ಶಿಲುವೆ ಮೇಲೆ ಆ ನೀತಿ ಕ್ರಿಯೆಯನ್ನು ಮಾಡಿದಾನೆ, ಬಲಿಯರ್ಪಣೆಯನ್ನು ಮಾಡಿದಾನೆ. ಈ 100% ಇದಕ್ಕಿಂತ 100 ಪಟ್ಟು, 1000 ಪಟ್ಟು ನಾವು ಕ್ರಿಸ್ತ ಯೇಸುವಿನ ಆ ನೀತಿ ಕ್ರಿಯೆಯಿಂದ ನಾವು ಹೊಂದಿರುತ್ತೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಪಾಪಕ್ಕೆ ಇಷ್ಟು ಶಕ್ತಿ ಇದ್ರೆ ನೀತಿಗೆ ಅದಕ್ಕಿಂತ ಹೆಚ್ಚು ಶಕ್ತಿ. ಪಾಪಕ್ಕೆ ಮನುಷ್ಯನ ಜೀವನವನ್ನು ನಾಶ ಮಾಡುವಂಥ ಶಕ್ತಿ ಇದ್ರೆ ಕರ್ತನ ನೀತಿಗೆ, ಆತನ ಕೃಪೆಗೆ ಅದಕ್ಕಿಂತ ಹೆಚ್ಚಿನ ಶಕ್ತಿ ಇದೆ. ಆ ಶಕ್ತಿಯೇ ಮಾನವನ ರಕ್ಷಣೆಗಾಗಿ ಯೇಸು ಕ್ರಿಸ್ತನು ತನ್ನ ಮರಣದ ಮೂಲಕವಾಗಿ ಆ ಕೃಪೆ ನಮಗೆ ಅನುಗ್ರಹಿಸಿದ್ದಾನೆ. ರೋಮಾಪುರದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ ಓದ್ತಿರಿ ಎಲ್ಲರೂ. ಒಂದು ಮನುಷ್ಯನ ಪಾಪದ ನಿಮಿತ್ತ ದೇಶದ ಮೇಲೆ, ರಾಷ್ಟ್ರದ ಮೇಲೆ, ಮಾನವ ಜಾತಿ ಮೇಲೆ ಕೇಡು ಬಂದಿದೆ. ಎಷ್ಟು ನಿಜವೋ. ರೋಮಾಪುರದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ. ಈ ವಿಷಯ ಹೇಗಂದ್ರೆ ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಇವರು ಎಲ್ಲರೂ ಪಾಪ ಮಾಡಿರುವುದರಿಂದ ಮರಣವು, ಶಾಪವು, ರೋಗವು, ವ್ಯಾಧಿಗಳು, ಬಡತನವು. ಮರಣ ಅಂದ್ರೆ ರೋಗವು, ಶಾಪವು, ದರಿದ್ರವು, ಬಡತನವು, ಅಶಾಂತಿಯು
ಲೋಕದ ಮೇಲೆಲ್ಲ ತಾಂಡವಾಡಿತ್ತಂತೆ. ಹಾ, ಧರ್ಮಶಾಸ್ತ್ರ ಉಂಟಾಗುವುದಕ್ಕಿಂತ ಮುಂಚೆ ಪಾಪದ ಲೋಕದಲ್ಲಿತ್ತು. ಆದರೆ ಧರ್ಮಶಾಸ್ತ್ರದಲ್ಲಿರುವಾಗ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ. ಹಾ, ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಅರ್ಥ ಆಯ್ತಾ? ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳ್ವಿಕೆ. ಅಲೋ, ಸೈತಾನನ ಆಳ್ವಿಕೆ ಅಲ್ಲ, ಪಾಪದಿಂದ ಉಂಟಾಗಿರುವ ಮರಣದ ಆಳ್ವಿಕೆ ನಡೀತಿತ್ತು. ಹಾ ಹಾ ನಡೆಯುತ್ತಿತ್ತು. ಆದಾಮನು ದೇವರ ಆಜ್ಞೆಯನ್ನು ಮೀರಿ ಮಾಡಿದ ಪಾಪಕ್ಕೆ ಅಂಥ ಪಾಪವನ್ನು ಯಾರೂ ಮಾಡದೇ ಇದ್ರೂ ಕೂಡ ಆ ಪಾಪಕ್ಕೆ ದ್ರೋಹಿಗಳಾಗಿ ಎನಿಸಲ್ಪಟ್ರು. ಈಗ ನೆಕ್ಸ್ಟ್ ಬರ್ತೀನಿ, ಮುಂದೆ ಕಂಟಿನ್ಯೂ ಮಾಡಿ, ಮುಗಿಸಿ. ಅದು ನಡೀತಿತ್ತು. ಈಗ ಬರೋಣ ಡೈರೆಕ್ಟ್ 15. ಆದರೆ ಈಗ ನೋಡ್ರಿ, ಆದರೆ ಆ ಅಪರಾಧದ ಸಂಗತಿಗೂ ದೇವರ ಕೃಪೆ, ನೋಡ್ರಿ, ಅಪರಾಧದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು. ಅಂದ್ರೆ ಬಹಳ ಹೆಚ್ಚು ಕಡಿಮೆ ಉಂಟು. ಹಾ, ಕಾರಣ ಏನಂದ್ರೆ ಆ ಒಬ್ಬ ಅಪರಾಧದಿಂದ ಎಲ್ಲಾ ಮನುಷ್ಯರಿಗೆ ಮರಣವು ಅಪ್ಪಳಿಸಿದ್ದು ಖಂಡಿತವಾಗಿರಲಾಗಿ ದೇವರ ಕೃಪೆಯು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪ್ರಭುವಾಗಿರುವ ಯೇಸು ಕ್ರಿಸ್ತನಿಂದ ಕೃಪೆಯಿಂದ ಸಿಕ್ಕುವ ವರವು, ದಾನವು ಎಲ್ಲಾ ಮನುಷ್ಯರಿಗೆ ಎಷ್ಟೋ ಹೆಚ್ಚಾಗಿ ಸಿದ್ಧವಾಗಿದೆ. ಹಾ, ಅಷ್ಟು ನಿಶ್ಚಯವಲ್ಲವೇ? ಎಷ್ಟೋ ಹೆಚ್ಚಾಗಿ ನಿಶ್ಚಯವಲ್ಲವೇ ಅಂದ್ರೆ ಇಂಗ್ಲಿಷ್ ಮಚ್ ಮೋರ್ ದ ಗ್ರೇಸ್ ಆಫ್ ಗಾಡ್ ಅಂಡ್ ದ ಗಿಫ್ಟ್ ಬೈ ದ ಗ್ರೇಸ್ ಆಫ್ ದ ಒನ್ ಮ್ಯಾನ್, ಮಚ್ ಮೋರ್. ಮೊದಲು ಪಾಪದಿಂದ ಒಂದು ಶಾಪ ಇಷ್ಟಿತ್ತು, ಆದರೆ ಕೃಪೆಯಿಂದ, ಆ ನೀತಿ ಕ್ರಿಯೆಯಿಂದ ಕೃಪೆ ಮಚ್ ಮೋರ್ ಆಗಿದೆ. ಮಚ್ ಮೋರ್ ಅಂದ್ರೆ ಇನ್ನು ಅತ್ಯಧಿಕವಾಗಿ, ಇನ್ನು ಎಷ್ಟೋ ಹೆಚ್ಚಾಗಿ ಕೃಪೆ ನಮ್ಮ ಮೇಲೆ ನಿಶ್ಚಯವಾಗಿ ಆಗಿದೆ. ಎಲ್ಲರೂ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ಕುಟುಂಬದಲ್ಲಿ ಯಾರಾದರೆ ಪಾಪ ಮಾಡಿದ್ರೆ ಅವನ ನಿಮಿತ್ತ ಶಾಪ ಬಂದಿದೆ ಎಂಬುದಾಗಿ ನಾವು ಇಷ್ಟು ದಿನಗಳ ಕೇಳ್ತಾ ಬಂದಿದ್ದೇವೆ. ಆದರೆ ಈಗ ನಾನು ಹೇಳ್ತಾ ಇದ್ದೇನೆ, ನಮ್ಮ ಕುಟುಂಬದಲ್ಲಿ ಆಕಾನನು ಪಾಪ ಮಾಡಿದ್ದಾನೆ. ಹಲ್ಲೆಲೂಯಾ. ಕಾಕಾನನ್ನು ಪಾಪ ಮಾಡಿದಾಗ ಆ ಕುಟುಂಬ ಎಲ್ಲ ಕೊಂದು ಹಾಕಿದ್ದಾರೆ. ಹೌದಾ? ಈಗ ಅಪೊಸ್ತಲನಾದ ಪೌಲ್ ಹೇಳ್ತಾ ಇದ್ದಾನೆ, ಹಲೋ, ಸೆರೆಮನೆ ಅಧಿಕಾರಿ ಹೇಳ್ತಾ ಇದ್ದಾನೆ, ಅಯ್ಯ, ನಾನು ರಕ್ಷಣೆ ಹೊಂದಬೇಕಾದ್ರೆ ಏನೇ ಮಾಡಬೇಕು? ಆ ಸರ್ವಶಕ್ತನಾದ ಮಾನವನ ಕುಲಕ್ಕಾಗಿ ಮಧ್ಯವರ್ತಿಯಾಗಿ ಬಲಿ ಅರ್ಪಿಸಲ್ಪಟ್ಟಿರುವ ಮೃತ್ಯುಂಜಯನಾಗಿರುವ ಆ ಯೇಸು ಕ್ರಿಸ್ತನನ್ನು ಇವತ್ತು ನೀನು ನಂಬೋದಾದರೆ ನಿನ್ನ ನಂಬಿಕೆಯಿಂದ ನಿನ್ನ ಮನೆತನದವರಿಗೆಲ್ಲ ರಕ್ಷಣೆ ಆಗಬಹುದು. ಓ ಹಲ್ಲೆಲೂಯಾ. ಒಬ್ಬನು ಮಾಡಿರುವ ಪಾಪದಿಂದ ಅವರ ಮನೆಗೆಲ್ಲ ಶಾಪ ಬಂತು, ಮರಣ ಬಂತು. ಆದರೆ ಒಬ್ಬ ಯೇಸು ಕ್ರಿಸ್ತನು ನಾವು ನಂಬೋದ್ರಿಂದ, ಆತನು ನಂಬಿ ಆತನನ್ನು ನಮ್ಮ ಒಡೆಯನಾಗಿ, ದೇವರಾಗಿ, ಆತನ ಹೆಸರಿನಲ್ಲಿ ನಂಬಿಕೆ ಇಡೋದಾದ್ರೆ ಆವಾಗ ನಮ್ಮ ಕುಟುಂಬಕ್ಕೆ ಆತನೇನಾಗ್ತಾನೆ? ಒಡೆಯನಾಗುತ್ತಾನೆ. ಇನ್ನೊಂದೇನಾಗ್ತಾನೆ? ತಂದೆ ಆಗ್ತಾನೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ, ಸುಮ್ಮನೆ ಬರಲ್ಪಟ್ಟಿದ್ರೆ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ. ಯಾರ್ಯಾರು ಆತನನ್ನು ಅಂಗೀಕರಿಸಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟವರು ಅವರು ದೇವರ ಮಕ್ಕಳಾಗುವ ಅಧಿಕಾರವನ್ನು ಪಡೆದರು. ನೌ ವಿ ಆರ್ ದ ಸನ್ಸ್ ಆಫ್ ಗಾಡ್. ಹಲ್ಲೆಲೂಯಾ. ಈಗ ಎಷ್ಟು ಜನ ಅನೀತಿವಂತರಿದ್ರು ಆತನ ಮಕ್ಕಳಾಗಿ ನಾವು ಸ್ವೀಕರಿಸಲ್ಪಟ್ಟ ನಂತರ ನಮ್ಮ ಮೇಲೆ ಒಬ್ಬನ ಪಾಪದಿಂದ ಆ ದೇಶದಲ್ಲಿ ಆಪತ್ತು ಎಷ್ಟು ಆಳಿತೋ, ಒಬ್ಬನ ನೀತಿಯಿಂದ ಆ ದೇಶದಲ್ಲಿ ಆತನ ಕೃಪೆಯು, ಆತನ ಪ್ರಭಾವ, ಆತನ ಶಕ್ತಿಯು, ಆತನ ಸಾಮರ್ಥ್ಯವು ಆತನ ಮೇಲೂ ಅದಕ್ಕಿಂತ ಹೆಚ್ಚಾಗಿ ಆಳುವಂಥದ್ದಾಗಿರ್ತದೆ. ಅದನ್ನೇ ಅಪೊಸ್ತಲನಾದ ಪೌಲು ರೋಮಾಪುರದವರ ಬರೆದ ಪತ್ರಿಕೆಯಲ್ಲಿ ಅದ್ಭುತವಾಗಿ ಬರೆದ. ನೋಡ್ರಿ ಎಷ್ಟು ಒಂದೊಂದಾಗಿ ಎಷ್ಟು ಚೆನ್ನಾಗಿದೆ. ಒಬ್ಬನು ಮಾಡಿರುವ ಪಾಪದಿಂದ ಅಂತೇಳಿ. ನೆಕ್ಸ್ಟ್ ಮಚ್ ಮೋರ್ ಅಬಂಡೆನ್ಸ್ ಅಂತ ಹೇಳಿದೆ. ಆಮೇಲೆ 17ನೇ ವಚನ, ರೋಮ 5:17. ಹಾ, ಒಬ್ಬನು ಮಾಡಿರುವ ಅಪರಾಧದ ಮರಣವು, ಅಪರಾಧದಿಂದ ಮರಣ ಉಂಟಾಗಿ
ಆ ಒಬ್ಬನ ದಶೆಯಿಂದಲೇ ಆಳುವುದಾದರೆ ದೇವರು ಹೇರಳವಾಗಿ ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ನೀತಿ ಎಂಬ ವರ. ಅರ್ಥ ಆಯ್ತಾ? ಕೃಪಾದಾನವು ನೀತಿ ಎಂಬ ವರದಿಂದ ಹೊಂದಿದ್ದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನಿಂದ ಜೀವ ಭರಿತರಾಗಿ ಆಳುವುದು ಮತ್ತು ಎಷ್ಟೋ ನಿಶ್ಚಯ, ಇಂಗ್ಲಿಷಲ್ಲಿ ಮತ್ತು ಎಷ್ಟೋ ಖಂಡಿತ ಎಂಬುದಾಗಿ ಹೇಳಿದಾನೆ. ಎಲ್ಲರೂ ಹೇಳ್ತಿರಲ್ವಿಯ? ಇವತ್ತು ಹಲ್ಲೆಲೂಯಾ, ನಮ್ಮ ದೇಶದಲ್ಲಿ ಎಷ್ಟೆಲ್ಲ ಜನರು ಯೇಸುವನ್ನು ತನ್ನ ಒಡೆಯನಾಗಿ ಒಪ್ಪಿಕೊಂಡು ಸ್ವೀಕರಿಸಿದರೆ ತನ್ನ ಪ್ರಭುವಾಗಿ. ಅವರೆಲ್ಲರಿಗೆ ಮಾತ್ರ ಅಲ್ಲ, ಅವರ ಮನೆಗೂ ರಕ್ಷಣೆ, ಅವರ ಕುಟುಂಬಕ್ಕೂ ರಕ್ಷಣೆ, ನಮ್ಮ ದೇಶಕ್ಕೂ ರಕ್ಷಣೆ ಆಗಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದೀವಿ. ನಮಗೆ ರಕ್ಷಣೆ ಒಂದು ಮನುಷ್ಯನಾಗಿರುವ ಆದಾಮನಿಂದ ಬಂದಿರತಕ್ಕಂಥ ಪಾಪದಿಂದ ಮಾನವ ಕುಲಕ್ಕೆ ಶಾಪ, ರೋಗ, ವ್ಯಾಧಿ, ದರಿದ್ರ, ಬಡತನ ಕಾಡಿ ನಾಶ ಮಾಡಿತ್ತು. ಆದರೆ ಒಂದು ಪ್ರಭುವಾಗಿರುವ ಯೇಸು ಕ್ರಿಸ್ತನ ಶಿಲುವೆ ಮರಣದ ಮೂಲಕವಾಗಿ, ಶಿಲುವೆ ಯಜ್ಞದ ಮೂಲಕವಾಗಿ ಮಾನವ ಕುಲಕ್ಕೆ, ಮಾನವ ಜಾತಿಗೆ ಆ ಶಾಪದಿಂದ ರಕ್ಷಣೆ, ಆ ರೋಗದಿಂದ ರಕ್ಷಣೆ, ಆ ಬಡತನದಿಂದ ರಕ್ಷಣೆ, ಆ ಅನಿಷ್ಟದಿಂದ ರಕ್ಷಣೆ, ಆ ಶಾಂತಿಯಿಂದ ರಕ್ಷಣೆ, ಆ ನಿತ್ಯ ನರಕದಿಂದ ರಕ್ಷಣೆ ಆಗುವುದು ಮತ್ತೆಷ್ಟೋ ನಿಶ್ಚಯವಾಗಿದೆ. ಕಣ್ಣು ಮುಚ್ಚಿನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವ ನಮ್ಮ ತಂದೆ, ಕರ್ತನೆ, ನಮ್ಮ ಕುಟುಂಬದಲ್ಲಿ ಕರ್ತನೆ ರಾಜ ಆಕಾನನ ಒಬ್ಬನು ಪಾಪ ಮಾಡಿರುವುದರಿಂದ ಆ ಕಾನನ ಕುಟುಂಬಕ್ಕೆಲ್ಲ ಕಲೆಸೆದು ಕೊಂದಾಕಿ ಆ ಕೋರಿನ ತಗ್ಗಿನಲ್ಲಿ ಅವರ ಮನೆತನದವರನ್ನು, ಅವ್ರಿಗಿರುವ ಬಂಗಾರ ಬೆಳ್ಳಿಯನ್ನು ಎಲ್ಲ ದಹಿಸಿ ಧ್ವಂಸ ಮಾಡಿದ ನಂತರ ಆ ರಕ್ತ ಪ್ರೋಕ್ಷಣದಿಂದ ಇಸ್ರಾಯೇಲರ ಮೇಲೆ ಬಂದಿರತಕ್ಕಂಥ ಆಪತ್ತನ್ನು ತೊಲಗಿಸೋದಕ್ಕಾಗಿ ಆ ಕಾನನು ತನಗೆ ತಾನೇ ಸಮರ್ಪಿಸಿದನು. ಆದರೆ ಯಾವ ಅಪರಾಧವನ್ನು ಮಾಡದೆ, ಯಾವ ಪಾಪವನ್ನು ಮಾಡದೆ, ಅರಿಯದ ಯೇಸು ಕ್ರಿಸ್ತನು ಮಾನವ ರಕ್ಷಣೆಗಾಗಿ, ದೇವಜನಾಂಗದ ರಕ್ಷಣೆಗಾಗಿ ಯೇಸು ಕ್ರಿಸ್ತನು ತನ್ನ ತಲೆಯನ್ನು ಬಾಗಿಸಿ ಒಂದು ಮೌನವಾದ ಕುರಿಮರಿಯಂತೆ ಶಿಲುಬೆಯಲ್ಲಿ ತನ್ನ ಪ್ರಾಣಕ್ಕೆ ತನ್ನ ತ್ಯಾಗಕ್ಕೆ ವಿಧೇಯನಾಗಿ, ತನ್ನ ಮರಣಕ್ಕೆ ಶರಣನಾಗಿ ಮಾನವ ಜಾತಿಗೆ ರಕ್ಷಣೆ ಕೊಡೋದಕ್ಕಾಗಿ ಏಸಯ್ಯ ಒಬ್ಬನ ನೀತಿ ಕ್ರಿಯೆಯಿಂದ, ಒಬ್ಬನ ಬಲಿ ಅರ್ಪಣೆಯಿಂದ, ಯಾರ್ಯಾರು ಒಬ್ಬನ ಬಲಿ ಅರ್ಪಣೆಯಿಂದ ಪೂರಾ ಮಾನವ ಕುಲಕ್ಕೆ ರಕ್ಷಣೆ ತಂದಿದ್ದು ಕೂಡ ಅಷ್ಟೇ ನಿಜ. ಹೌದು ರಾಜ, ಜನರು ನಂಬದೇ ಇರಲಿ, ತಿಳಿದೇ ಇರಲಿ, ಆದರೆ ಮಾನವ ಕುಲಕ್ಕೆ ರಕ್ಷಣೆ, ಪಾಪದಿಂದ ರಕ್ಷಣೆ, ಶಾಪದಿಂದ ರಕ್ಷಣೆ, ರೋಗದಿಂದ ರಕ್ಷಣೆ, ಬಡತನದಿಂದ ರಕ್ಷಣೆ, ನಿತ್ಯ ನರಕದಿಂದ ರಕ್ಷಣೆ ಕೊಟ್ಟಿದ್ದು ಎಷ್ಟೋ ಹೆಚ್ಚಾಗಿ ನಿಶ್ಚಯವಾಗಿದೆ ಎಂಬುದಾಗಿ ಕರ್ತನ ವಾಕ್ಯದಲ್ಲಿ ಹೇಳಿದಂತೆ ರಾಜ, ಇವತ್ತು ನಿನ್ನನ್ನು ಯಾರ್ಯಾರು ತನ್ನ ಕುಟುಂಬದ ಒಡೆಯನಾಗಿ ಒಪ್ಪಿಕೊಡ್ತಾ ಇದ್ದಾರೆ, ಯಾರ್ಯಾರು ತನ್ನ ಕುಟುಂಬದಲ್ಲಿ ಕರ್ತನೇ ಯೇಸುವೇ ನೀನೇ ನನ್ನ ಒಡೆಯನೆಂದು ಅಂಗೀಕರಿಸಿ ಒಪ್ಪಿಕೊಂಡು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟವರಿಗೆ ದೇವರು ಮಕ್ಕಳಾಗುವ ಅಧಿಕಾರ ಕೊಡೋದು. ಯಾವಾಗ ದೇವರು ಆ ರಾಜ್ಯಕ್ಕೆ, ಆ ಕುಟುಂಬಕ್ಕೆ ಒಡೆಯನಾಗಿರುವಾಗ, ದೇವರು ಆ ಜನಾಂಗಕ್ಕೆ ತಂದೆ ಆಗಿರುವಾಗ, ಆ ಜನಾಂಗದಲ್ಲಿ ಎಷ್ಟು ಮಾತ್ರಕ್ಕೂ ಶಾಪವು, ರೋಗವು, ವ್ಯಾಧಿಯು ಆಳುವುದೇ ಇಲ್ಲ. ರವ ಶಬಲ ಬಾಂಧುರಿ ಅಂದರ ಬರಬಾಂಧುರಿ ಅಂದ್ರ ಕರ್ತಾದಿಕರ್ತನೆ, ಇಂದಿನಿಂದ ನೀನೇ ನಮ್ಮ ಒಡೆಯನೆಂಬುದಾಗಿ ಅಂಗೀಕರಿಸಿ ನಿನ್ನ ವಾಕ್ಯ ಹೇಳಿದಂತೆ ಒಡೆಯನೇ ಪ್ರಭುವೇ ಪ್ರಭುವೇ ಎಂದು ಹೇಳುವನು ಯಾರು ಪರಲೋಕ ರಾಜ್ಯ ಸೇರೋಣಾಗುವುದಿಲ್ಲ. ಆದರೆ ಯಾರು ಆ ಪ್ರಭುವ ಚಿತ್ತವನ್ನು, ಆ ತಂದೆ ಚಿತ್ತ ಅನುಸಾರವಾಗಿ ನಡೆಯೋನು ಅವನೇ ಪರಲೋಕ ರಾಜ್ಯಕ್ಕೆ ವಾರಸನಾಗೋನು, ಪರಲೋಕ ರಾಜ್ಯ ಸೇರೋಣಾಗೋನು. ಪರಲೋಕ ರಾಜ್ಯದ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಅವನೇ ಅನುಭವಿಸೋನಾಗೋನು. ಆ ತಂದೆ ಚಿತ್ತದಂತೆ ನಡೆದಿರುವಾಗ ಈ ರಾಜ್ಯದ ಎಲ್ಲ ಸೌಲಭ್ಯಗಳು, ಯೇಸು ಕ್ರಿಸ್ತನ ಶಿಲುವೆ ಮರಣದಿಂದ ಉಂಟಾಗಿರ್ತಕ್ಕಂಥ ಎಲ್ಲ ಆಶೀರ್ವಾದಗಳು ನಮ್ಮೆಲ್ಲರಿಗೆ ಉಂಟಾಗುವುದೆಂಬುದಾಗಿ ಕರ್ತನ ವಾಕ್ಯದಿಂದ ಇವತ್ತು ದೃಢ ನಂಬಿಕೆ ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆಂಬ ಒಂದೇ ಒಳ್ಳೆ ಕರ್ತನೆ ಆಶ್ವಾಸನೆ, ಭರವಸೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆ ಭರವಸೆಯಿಂದ ಕರ್ತನೆ ಎಲ್ಲ ಜನರಿಗೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ. ಯಾರ್ಯಾರು ಕರ್ತನೆ ಅನಾರೋಗ್ಯದಲ್ಲಿ ಬಳಲ್ತಾ ಇದ್ದಾರೆ ಅವರೆಲ್ಲರಿಗೆ ಆರೋಗ್ಯ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತದೆ. ಯಾರ್ಯಾರು ಬಲಹೀನರಾಗಿದ್ದಾರೆ ಅವರೆಲ್ಲರಿಗೆ ಬಲವನ್ನು ಅನುಗ್ರಹಿಸು ನನ್ನ ಯೇಸಯ್ಯ ಎಂಬುದಾಗಿ ಹಾರೈಸ್ತಾ ಇದ್ದಾನೆ. ಯೇಸು ಕ್ರಿಸ್ತ ನಾಮದಲ್ಲಿ ಯಾರ್ಯಾರು ಬಂಧಕದಲ್ಲಿ, ಮಾಯಾಜಾಲದಲ್ಲಿ, ಪಾಪಿಷ್ಟ ಕಾರ್ಯಗಳಲ್ಲಿ, ಲೋಕದ ಮಾಯದಲ್ಲಿ ಸಿಕ್ಕಿಕೊಂಡಿದ್ದಾರೋ
ಅವರೆಲ್ಲರಿಗೆ ಯೇಸು ನಾಮದಲ್ಲಿ ಯಾರ್ಯಾರು ಇವತ್ತು ನಿನ್ನಲ್ಲಿ ನಂಬಿದ್ದಾರೆ, ನಿನ್ನನ್ನು ಪ್ರಭುವೆಂದು ಸ್ವೀಕರಿಸಿದರೆ ಅವರೆಲ್ಲರಿಗೆ ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತು ನಾಮದಲ್ಲಿ ರಕ್ಷಣೆ ನಿತ್ಯ ಜೀವ ಸದಾಕಾಲ ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನಗೆ ಎಲ್ಲ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ನನಗೆ ಗೊತ್ತಿದೆ, ಖಂಡಿತವಾಗಿ ಇವತ್ತಿಂದ ಯೇಸು ನಿಮ್ಮ ಕುಟುಂಬಕ್ಕೆ ಒಡೆಯನಾಗಿರುವಾಗ ಆ ಕುಟುಂಬದಲ್ಲಿ ಶಾಪ ಇರುವುದಿಲ್ಲ. ಆ ಕುಟುಂಬದಲ್ಲಿ ಶಾಪದಿಂದ ಉಂಟಾಗತಕ್ಕಂಥ ರೋಗ, ವ್ಯಾಧಿಗಳು, ನಷ್ಟಗಳು, ದರಿದ್ರವು ಎಷ್ಟು ಮಾತ್ರಕ್ಕೂ ಇರದಂತೆ ದೇವರು ಕಾಪಾಡ್ತಾನೆ. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ. ಯೇಸುವನ್ನು ನನ್ನ ಒಡೆಯನಾಗಿ, ನನ್ನ ರಕ್ಷಕನಾಗಿ ನಾನು ಸ್ವೀಕರಿಸುತ್ತಾ ಇದ್ದೇನೆ ಏಸಯ್ಯ, ನನ್ನ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ಇವತ್ತು ನೀನು ಪ್ರಾರ್ಥನೆ ಮಾಡೋದಿದೆ. ಈಗೋ ನಿನ್ನ ಸಮಾಧಾನ, ನಿನ್ನ ರಕ್ಷಣೆ, ನಿನ್ನ ಆರೋಗ್ಯ ನಿನಗೆ ಪ್ರಾಪ್ತವಾಗಲಿ ಎಂಬುದಾಗಿ ಯೇಸು ನಾಮದಲ್ಲಿ ಹಾರೈಸ್ತಾ ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು.